ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಚೈನಾ ವಾರ್ನ್ಸ್ US ಆಫ್ ರಿಟಾಲಿಯೇಷನ್ ಇಫ್ ಪನಿಷ್ಡ್ ಫಾರ್ ಹಾಂಗ್ಕಾಂಗ್ ಲಾ. ನಮಗೆ ಗೊತ್ತಿರೋ ರೀತಿ ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ದೀವಿ, ಅದಕ್ಕಿಂತ ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೀವಿ, ಯಾವ ರೀತಿ ಚೀನಾ ದೇಶ ಹಾಂಗ್ಕಾಂಗ್ ಪ್ರದೇಶದ ಮೇಲೆ ತನ್ನ ಒಂದು ಪಾರಮ್ಯವನ್ನು ಮೆರಿಲಿಕ್ಕೆ ಹಲವಾರು ಕಡಿವಾಣಗಳನ್ನು ವಿಧಿಸ್ತಾ ಇದೆ. ನಾನು ಕೂಡ ಹಿಂದೆ ಡಿಸ್ಕಸ್ ಮಾಡಿದ್ದೇನೆ. ಹಾಂಗ್ಕಾಂಗ್ ಅಂತಕ್ಕಂತಹದ್ದು 1997 1997ನಲ್ಲಿ ಬ್ರಿಟನ್ ದೇಶದಿಂದ ಚೀನಾಕ್ಕೆ ಹಸ್ತಾಂತರಿಸಲ್ಪಟ್ಟಂತಹ ಒಂದು ಪ್ರದೇಶ, ಕರಾವಳಿ ತೀರವುಳ್ಳಂತಹ ಒಂದು ಪ್ರದೇಶ, ಒಂದು ಆರ್ಥಿಕತೆಯ ದೃಷ್ಟಿಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ನಗರ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮುಂತಾದಂತಹ ಸೂಚ್ಯಂಕಗಳಲ್ಲಿ ತನ್ನದೇ ಆದಂತಹ ಛಾಪನ್ನ ಹೊಂದಿರತಕ್ಕಂತಹ ಒಂದು ವೈಬ್ರೆಂಟ್ ಎಕಾನಮಿ ಇರುವಂತಹ ಪ್ರದೇಶ. ಆ ಪ್ರದೇಶ ಚೀನಾ ದೇಶದ ಹಿಡಿತಕ್ಕೆ ಬಂದಾಗ್ಲಿಂದನೂ ಕೂಡ ತನ್ನ ಸ್ವತಂತ್ರತೆಗೆ ಹಂಬಲಿಸ್ತಾ ಇದೆ. ಬಿಕಾಸ್ ಆ ಒಂದು ಅಗ್ರಿಮೆಂಟ್ ಏನಾಯಿತು, ಬ್ರಿಟನ್ ದೇಶ ಮತ್ತು ಚೀನಾ ನಡುವೆ ಒಪ್ಪಂದ ನಡೆದಂತಹ ಸಂದರ್ಭದಲ್ಲಿ ಹಾಂಗ್ಕಾಂಗ್ಗೆ ಸ್ವಾಯತ್ತತೆಯನ್ನು ಕೊಡ್ತೀವಿ, ಅಲ್ಲಿನ ಏನು ಡೆಮೋಕ್ರಸಿ ಇದೆ, ಅದಕ್ಕೆ ಪ್ರಜಾಪ್ರಭುತ್ವ ಇದೆ, ಅದಕ್ಕೆ ನಾವು ತೊಂದರೆ ಕೊಡಲ್ಲ ಅಂತ ಹೇಳಿ ಚೀನಾ ದೇಶ ಆಶ್ವಾಸನೆಯನ್ನು ಕೊಟ್ಟಿರುತ್ತೆ. ಬಟ್ ಪದೇ ಪದೇ ಆ ಆಶ್ವಾಸನೆಯನ್ನು ಅದು ಮುರಿತಾನೆ ಬಂದಿದೆ. ಆ್ಯಂಡ್ ಇತ್ತೀಚೆಗಷ್ಟೇ ಹಾಂಗ್ಕಾಂಗ್ನಲ್ಲಿ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಬಿಲ್ ಅಥವಾ ರಾಷ್ಟ್ರೀಯ ಭದ್ರತಾ ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಹೊರಟಿದೆ. ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವೇಳೆ ಈ ರಾಷ್ಟ್ರೀಯ ಭದ್ರತಾ ಮಸೂದೆ ಮಂಡನೆ ಆಗಿಬಿಟ್ಟು ಬಿಲ್ ಆಯಿತು ಅಂತ ಹೇಳಿದ್ರೆ, ಕಾಯ್ದೆ ಆಯಿತು ಅಂತ ಹೇಳಿದ್ರೆ, ಹಾಂಗ್ಕಾಂಗ್ನಲ್ಲಿರ್ತಕ್ಕಂತಹ ನಿವಾಸಿಗಳ ನಾಗರಿಕ ಹಕ್ಕುಗಳ ಮೇಲೆ ತೀವ್ರವಾದಂತಹ ಕಡಿವಾಣ ಬೀಳುತ್ತೆ. ನಾಗರಿಕ ಹಕ್ಕುಗಳು ಅಂತ ಹೇಳಿದ್ರೆ ನಾವು ಸಿವಿಲ್ ಲಿಬರ್ಟೀಸ್ ಅಥವಾ ಸಿವಿಲ್ ರೈಟ್ಸ್ ಅಂತ ಕರಿತೀವಿ. ಈ ಸಿವಿಲ್ ರೈಟ್ಸ್ಗೆ ಬಹಳ ತೊಂದರೆ ಆಗುತ್ತೆ. ಸೊ ಇದು ಪ್ರಪಂಚಾದ್ಯಂತ ಬಹುತೇಕ ಪ್ರಜಾಪ್ರಭುತ್ವ ಇರುವಂತಹ ದೇಶಗಳ ಒಂದು ಆತಂಕಕ್ಕೆ ಕಾರಣ ಆಗಿದೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಭಾರತ ಇವತ್ತಿಗೂ ಕೂಡ ಹಾಂಗ್ಕಾಂಗ್ ಪರವಾಗಿ ಒಂದು ಪಬ್ಲಿಕ್ ಆಗಿ ಸಾರ್ವಜನಿಕ ಹೇಳಿಕೆಯನ್ನು ಕೊಟ್ಟಿಲ್ಲ. ಬಿಕಾಸ್ ನಾವು ಚೀನಾ ದೇಶವನ್ನ ನೇರವಾಗಿ ಎದುರು ಹಾಕೊಳ್ಳೋಕ್ಕೆ ಇಷ್ಟಪಡಲ್ಲ. ಬಟ್ ಅಮೆರಿಕ ಮತ್ತು ಮುಂತಾದ ಕೆಲವು ಬೇರೆ ಯುರೋಪಿಯನ್ ದೇಶಗಳು ಚೀನಾ ದೇಶದ ಈ ಒಂದು ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾವೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಬಟ್ ಅಮೆರಿಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಒಂದು ವೇಳೆ ಚೀನಾ ದೇಶ ಹಾಂಗ್ಕಾಂಗ್ನಲ್ಲಿ ಈ ದಮನಕಾರಿಯಾಗಿರ್ತಕ್ಕಂತಹ ಕಾಯ್ದೆಯನ್ನ ಜಾರಿಗೆ ತಂದು ಅಲ್ಲಿನ ನಿವಾಸಿಗಳ ಹಕ್ಕುಗಳನ್ನು ಕಸಿಕೊಳ್ತು ಮತ್ತು ಆ ಒಂದು ಪ್ರದೇಶದ ಸ್ವಾಯತ್ತತೆಗೆ ತೊಂದರೆ ಉಂಟು ಮಾಡ್ತು ಅಂತ ಹೇಳಿದ್ರೆ ತಾನು ಪ್ರತೀಕಾರ ಕ್ರಮವನ್ನ ಕೈಗೊಳ್ಳುವುದಾಗಿ ಅಮೆರಿಕ ಘೋಷಣೆಯನ್ನ ಮಾಡಿದೆ. ಇದು ಬಹಳ ಒಂದು ದಿಟ್ಟವಾದಂತಹ ನಿರ್ಧಾರ ಅಂತಾನೆ ಹೇಳ್ಬೋದು. ಬಿಕಾಸ್ ಚೀನಾವನ್ನ ನೇರವಾಗಿ ಅಮೆರಿಕ ಎದುರಾಕೊಳ್ತಾ ಇದೆ. ಅಂಡ್ ನಿಮಗೆ ಕಾಣಿಸ್ತಾ ಇದೆ ಪ್ರಿಫರೆನ್ಷಿಯಲ್ US ಟ್ರೇಡಿಂಗ್ ಸ್ಟೇಟಸ್. ಅಂದ್ರೆ ಒಂದು ವೇಳೆ ಈ ಕಾಯ್ದೆ ಜಾರಿ ಆಯಿತು ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಹಾಂಗ್ಕಾಂಗ್ಗೆ ಕೊಟ್ಟಿರ್ತಕ್ಕಂತಹ ಪ್ರಿಫರೆನ್ಷಿಯಲ್ US ಟ್ರೇಡಿಂಗ್ ಸ್ಟೇಟಸ್ ಅನ್ನ ಅಮೆರಿಕ ವಾಪಸ್ ಪಡಿತೀನಿ ಅಂತ ಹೇಳಿದೆ. ಸೊ ನಮಗೆ ಈ ಪ್ರಿಫರೆನ್ಷಿಯಲ್ ಟ್ರೇಡಿಂಗ್ ಸ್ಟೇಟಸ್ ಅಂದ್ರೆ ಏನು ಅಂತ ಗೊತ್ತಾಗಬೇಕಾಗುತ್ತೆ. ಇದು ಭಾರತಕ್ಕೂ ಕೂಡ ಕೆಲವು ತಿಂಗಳುಗಳ ಮುಂಚೆ ವಿವಾದವನ್ನ ಉಂಟು ಮಾಡಿತ್ತು. ಸೊ ಇದರ ಸಂಪೂರ್ಣ ನಾಲೆಡ್ಜ್ ನಮಗಿರಬೇಕಾಗುತ್ತೆ. ಬಿಕಾಸ್ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಇಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ನೀವು ವಿವರಣಾತ್ಮಕ ಆನ್ಸರ್ಸ್ ಬರಿಬೇಕಾದ್ರೆ ಮತ್ತು ಪ್ರಬಂಧಗಳನ್ನ ಬರಿಬೇಕಾದ್ರೆ ಇಂತಹ ಕಾನ್ಸೆಪ್ಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಹೆಚ್ಚು ಅಂಕಗಳು ಸಿಗ್ತಾ ಹೋಗ್ತವೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದನ್ನ ನಾವು GSP ಅಂತ ಕರಿತೀವಿ. GSP ಅಂದ್ರೆ ಏನು ಎಲ್ಲರೂ ಬರ್ಕೊಳ್ಳಿ, ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್. ಮತ್ತೊಂದ್ಸರಿ ಹೇಳ್ತೀನಿ, ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಂತಕ್ಕಂತಹದ್ದು ಅಮೆರಿಕ ದೇಶ ಏನು ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಿದ್ದಾವೆ, ಭಾರತ ಇರ್ಬೋದು, ಚೀನಾ ಇರ್ಬೋದು, ಮುಂತಾದಂತಹ ಡೆವಲಪಿಂಗ್ ನೇಷನ್ಸ್ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ನೀಡಿರ್ತಕ್ಕಂತಹ ಒಂದು ವಿನಾಯಿತಿ, ಒಂದು ಎಕ್ಸಂಪ್ಷನ್ ಅಂತ ಕರೀಬಹುದು. ಸೊ ಇನ್ನೊಂದ್ಸರಿ ಅದರ ಫುಲ್ ಫಾರ್ಮ್ ಹೇಳ್ತೀನಿ, ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್. ಸೊ ಇದರ ಅಡಿಯಲ್ಲಿ ಏನ್ ಮಾಡ್ತಾರಪ್ಪ, ಫಾರ್ ಎಕ್ಸಾಂಪಲ್ ಇದುವರೆಗೂ ಕೂಡ ಭಾರತಕ್ಕೂ ಕೂಡ ಈ GSP ಸ್ಟೇಟಸ್ ಅನ್ನ ಕೊಟ್ಟಿದ್ರು. ಯಾವೆಲ್ಲ ದೇಶಗಳಿಗೆ GSP ಸ್ಟೇಟಸ್ ಇರುತ್ತೆ ಅವಕ್ಕೆ ಪ್ರಿಫರೆನ್ಷಿಯಲ್ US ಟ್ರೇಡಿಂಗ್ ಸ್ಟೇಟಸ್ ಸಿಗುತ್ತೆ. ಅದರ ಅರ್ಥ ಏನು? ಸೊ GSP ಅನ್ನುವಂತಹ ಒಂದು ವಿನಾಯಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಆಯ್ದ ವಸ್ತುಗಳ ರಫ್ತಿಗೆ, ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಯಾವುದೋ ಒಂದು ವಸ್ತುವನ್ನ ಅಮೆರಿಕಕ್ಕೆ ನಾವು ರಫ್ತು ಮಾಡ್ತಾ ಇದ್ದೇವೆ, ಅಂತಹ ವಸ್ತುಗಳ ಮೇಲೆ ಅಮೆರಿಕ ವಿಧಿಸ್ತಕ್ಕಂತಹ ಸುಂಕ ಏನಿದೆ, ಸೆಸ್ ಇರಬಹುದು, ಟ್ಯಾಕ್ಸ್ ಇರಬಹುದು ಅಥವಾ ಡ್ಯೂಟಿ ಇರಬಹುದು, ಒಟ್ಟು ಎಲ್ಲ ರೀತಿಯಾದಂತಹ ಸುಂಕಗಳ ಮೇಲಿನ ವಿನಾಯಿತಿ ಇರುತ್ತೆ. ಅದನ್ನು ನಾವು ಟ್ಯಾರಿಫ್ ಅಂತ ಕರಿತೀವಿ. ಟ್ಯಾರಿಫ್ ಅಥವಾ ಟ್ಯಾರಿಫ್ ಅಂತ ಹೇಳಿದ್ರೆ ಈ ನಾನಾಗಲೇ ಹೇಳ್ದಂಗೆ ಸುಂಕ ಇರ್ಬೋದು, ತೆರಿಗೆ ಇರಬಹುದು ಅಥವಾ ಸೆಸ್ ಇರ್ಬೋದು,
ಇದನ್ನ ವಿಧಿಸಲಾಗುವುದಿಲ್ಲ. ಟ್ಯಾರಿಫ್ ಫ್ರೀ ಇಂಪೋರ್ಟ್ ಅಂದರೆ ಅಮೆರಿಕ ಭಾರತ ಆಯ್ದ ಕೆಲವು ದೇಶಗಳಿಂದ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು ಅಲ್ಲಿನ ಉದ್ದಿಮೆಗಳಿಗೆ, ಕೈಗಾರಿಕೆಗಳಿಗೆ ಮತ್ತು ಏನು ರೈತರಿದ್ದಾರೆ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ GSP ಅನ್ನುವಂತಹ ಒಂದು ಸ್ಕೀಮನ್ನು ಬಹಳ ಹಿಂದಿನಿಂದಲೇ ಅಮೆರಿಕ ಜಾರಿಗೆ ತೆಗೆದುಕೊಂಡು ಬಂದಿದೆ. ಆ್ಯಂಡ್ ಇದರ ಅಡಿಯಲ್ಲಿ ನಾನು ಆಗಲೇ ಹೇಳ್ದಂಗೆ ಕೆಲವು ಆಯ್ದ ವಸ್ತುಗಳ ಮೇಲೆ ವಿಧಿಸಬೇಕಾದಂತಹ ತಾರೀಫನ್ನು ಅಂದರೆ ತೆರಿಗೆಯನ್ನು ಅವರು ವಿಧಿಸಲ್ಲ. ಸೊ ಹಾಗಾಗಿ ಬಹಳ ಸುಲಭವಾಗಿ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅಮೆರಿಕ ದೇಶಕ್ಕೆ ರಫ್ತನ್ನು ಮಾಡಬಹುದು. ಇದುವರೆಗೂ ಕೂಡ ಪ್ರಪಂಚದಲ್ಲಿ GSPಯಿಂದ ಅತಿ ಹೆಚ್ಚು ಲಾಭವನ್ನು ಪಡೆದುಕೊಂಡಂತಹ ದೇಶ ಯಾವುದು ಅಂದರೆ ನಮ್ಮ ಭಾರತ ದೇಶ. ಬಟ್ ಒಂದು ಮಾತು ನೆನಪಿರಲಿ, ಕೆಲವು ತಿಂಗಳುಗಳ ಮುಂಚೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ನೀಡಿರತಕ್ಕಂತಹ ಈ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಥವಾ ಒಂದು ವಿಶೇಷ ವಿನಾಯಿತಿ ಏನಿದೆ ಅದನ್ನು ಅವರು ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಕ್ಯಾನ್ಸಲ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಅಮೆರಿಕಾದ ಉತ್ಪನ್ನಗಳಿಗೆ ಭಾರತ ಮುಕ್ತ ಮಾರುಕಟ್ಟೆಯನ್ನು ಒದಗಿಸ್ತಿಲ್ಲ ಅಂತ ಒಂದು ಆರೋಪ ಇದೆ. ಫ್ರೀ ಮಾರ್ಕೆಟ್ ಆಕ್ಸೆಸ್, ಅದನ್ನ ಫ್ರೀ ಮಾರ್ಕೆಟ್ ಆಕ್ಸೆಸ್ ಅಂತ ಕರಿತೀವಿ. ಮುಕ್ತ ಮಾರುಕಟ್ಟೆ ಅದನ್ನು ನಾವು ಭಾರತೀಯರು ಒದಗಿಸ್ತಾ ಇಲ್ಲ. ಯಾಕೆ ಒದಗಿಸ್ತಾ ಇಲ್ಲ? ನಮಗೂ ಕೂಡ ಒಂದು ಪ್ರಾಬ್ಲಮ್ ಇದೆ. ಬಿಕಾಸ್ ಒಂದು ವೇಳೆ ಅಮೆರಿಕದಿಂದ ಭಾರತಕ್ಕೆ ಆಮದಾಗುವಂತಹ ಉತ್ಪನ್ನಗಳಿಗೆ ನಾವು ಕೂಡ ಸುಂಕವನ್ನು ವಿಧಿಸಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವಂತಹ ಚಿಕ್ಕ ಪುಟ್ಟ ಕೈಗಾರಿಕೆಗಳು, ಉದ್ದಿಮೆಗಳು ಮತ್ತು ನಮ್ಮ ದೇಶದಲ್ಲಿ ಬೆಳೆಯನ್ನು ಬೆಳೀತಕ್ಕಂತಹ ರೈತರಿಗೆ ಭಾರಿ ಹೊಡೆತ ಉಂಟಾಗುತ್ತೆ. ಇದೇ ರೀಸನ್ ಇಂದ ಭಾರತ ಅಮೆರಿಕದಿಂದ ಆಮದಾಗುವಂತಹ ವಸ್ತುಗಳಿಗೆ ಸುಂಕವನ್ನು ವಿಧಿಸುತ್ತೆ. ಅಷ್ಟೇ ಅಲ್ಲ, ನಾವು ಇತ್ತೀಚೆಗಷ್ಟೇ ಏನು CPEC ಕಾಂಪ್ರಹೆನ್ಸಿವ್ CPEC ಅಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಆಗುತ್ತೆ. ಅದು ದಯವಿಟ್ಟು ಡಿಫ್ರೆಂಟ್ ಕಾನ್ಸೆಪ್ಟ್. ಅದು RCEP ಅಂದ್ರೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಥವಾ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ. ಇಂತಹ ಬಹುಪಕ್ಷೀಯ ಯೋಜನೆಗಳಿಂದನೂ ಕೂಡ ಭಾರತ ಹೊರಗುಳಿಯಕ್ಕೆ ಕಾರಣ ನಮ್ಮ ದೇಶದ ರೈತರು ಮತ್ತು ನಮ್ಮ ದೇಶದ ಉದ್ದಿಮೆಗಳ ಹಿತರಕ್ಷಣೆ ಮಾಡುವಂತಹ ಉದ್ದೇಶದಿಂದ. ಸೊ ನಿಮಗೆ ಗೊತ್ತಾಯ್ತು ಯಾಕೆ ಅಮೆರಿಕ ಭಾರತಕ್ಕೆ ನೀಡಿದಂತಹ GSP ಸ್ಟೇಟಸ್ ಅನ್ನ ರಿಮೂವ್ ಮಾಡ್ತು ಅಂತ ಹೇಳಿ. GSP ಅಂದ್ರೆ ಓವರ್ ಆಲ್ ಗೊತ್ತಿರಬೇಕಾಗುತ್ತೆ ನಮಗೆ. ಇದುವರೆಗೂ ಸುಮಾರು ಭಾರತದ 2,000 ಉತ್ಪನ್ನಗಳ ಮೇಲೆ ಈ ವಿನಾಯಿತಿಯನ್ನು ಕೊಡಲಾಗಿತ್ತು. ಬಟ್ ಈಗ ಅದನ್ನು ತೆಗೆದಿರೋ ಕಾರಣದಿಂದ ಭಾರತೀಯರು ಒಂದು ವೇಳೆ ತಾವು ಉತ್ಪಾದನೆ ಮಾಡದಂತಹ ಅಥವಾ ಬೆಳೆದಂತಹ ಉತ್ಪನ್ನಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಒಂದು ರಫ್ತು ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ನಿಮಗೆ GSP ಬಗ್ಗೆ ಗೊತ್ತಾಯ್ತು. ಈಗ ಸಿಮಿಲರ್ಲಿ ಯಾವ ರೀತಿ ಭಾರತಕ್ಕೆ GSPಯನ್ನು ನಿರಾಕರಣೆ ಮಾಡಲಾಯಿತು, ಅದೇ ರೀತಿ ಹಾಂಗ್ಕಾಂಗ್ಗೂ ಕೂಡ ಆ ಪ್ರಿಫರೆನ್ಷಿಯಲ್ US ಟ್ರೇಡಿಂಗ್ ಸ್ಟೇಟಸ್ ಅನ್ನ ತೆಗೆದು ಹಾಕ್ತೀವಿ ಅಂತ ಹೇಳಿ ಅಮೆರಿಕದವರು ಹೇಳಿದ್ದಾರೆ. ಸೊ ಇದು ಚೀನಾಕ್ಕೆ ಒಂದು ಬೆದರಿಸ್ತಕ್ಕಂತಹ ತಂತ್ರ ಆಗಿದೆ. ಈ ಒಂದು ಹೇಳಿಕೆಯಿಂದ ಬೆದರುವ ಚೀನಾ ಅಲ್ಲಿನ ಪ್ರಜಾಪ್ರಭುತ್ವವನ್ನ ಏನು ಕಟ್ ಮಾಡುವಂತಹ ಅಥವಾ ಅದನ್ನ ಏನು ಲಿಮಿಟ್ ಮಾಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕಬಾರ್ದು ಅಂತ ಅಮೆರಿಕ ಈ ಒಂದು ಬೆದರಿಕೆ ತಂತ್ರವನ್ನು ಉಪಯೋಗಿಸ್ತಿದೆ. ಬಟ್ ಇದಕ್ಕೆ ಚೀನಾ ಮಣಿಯುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಚೀನಾ ಕೂಡ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ. ಅಮೆರಿಕ ಇದಕ್ಕೆ ಒಂದು ಪ್ರತೀಕಾರವನ್ನ ಎದುರಿಸಬೇಕಾಗತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ಅಮೆರಿಕ ಕೇವಲ ಈ ಹಾಂಗ್ಕಾಂಗ್ ವಿಷಯದಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಇಲ್ಲ. ಇನ್ನು ನಿಮಗೆ ಜಿನ್ಜಿಯಾಂಗ್ ಅಂತಕ್ಕಂತಹ ಒಂದು ಪ್ರದೇಶ ಚೀನಾದಲ್ಲಿ ಕಂಡು ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಜಿನ್ಜಿಯಾಂಗ್, ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಚೀನಾದ ಫಾರ್ ನಾರ್ತ್ ವೆಸ್ಟ್ ಅಂದ್ರೆ ನಾರ್ತ್ ವೆಸ್ಟ್ ಪ್ರಾಂತ್ಯದಲ್ಲಿ ಬರುವಂತಹ ಒಂದು ಪ್ರದೇಶ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವಾಯುವ್ಯ ಭಾಗದಲ್ಲಿ ನಾರ್ತ್ ವೆಸ್ಟ್ ಈ ಒಂದು ಪಾರ್ಟ್ನಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಸೊ ಆ ಪ್ರದೇಶದಲ್ಲೂ ಕೂಡ ಚೀನಿಯರು ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಿದ್ದಾರೆ ಅಂತ ಒಂದು ರಿಪೋರ್ಟ್ ಹೇಳುತ್ತೆ. ಅಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಉಯ್ಗುರ್ ಮುಸ್ಲಿಮ್ಸ್ ಅಂತಕ್ಕಂತಹ ಒಂದು ಕಮ್ಯುನಿಟಿ ಬರುತ್ತೆ, ಒಂದು ಸಮುದಾಯ ಬರುತ್ತೆ. ಉಯ್ಗುರ್ ಅನ್ನುವಂತಹ ಒಂದು ಸಮುದಾಯ, ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ. ಅವರ ಮೇಲೆ ದಮನಕಾರಿ ನಿರ್ಣಯಗಳನ್ನ ಚೀನಾ ಹೇರ್ತಾನೆ ಇರುತ್ತೆ. ಸೊ ಇದು ಕೂಡ ಅಮೆರಿಕ ಮತ್ತು ಚೀನಾ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯಕ್ಕೆ ಮತ್ತೊಂದು ಕಾರಣ. ಸೊ ಜಿನ್ಜಿಯಾಂಗ್ ಅನ್ನುವಂತಹ ಪ್ರಾಂತ್ಯ ಅಂದ ತಕ್ಷಣ ನಿಮಗೆ ನೆನಪು ಬರಬೇಕು, ಅಲ್ಲಿ ಉಯ್ಗುರ್ ಮುಸ್ಲಿಮರ ಮೇಲೆ ದಬ್ಬಾಳಿಕೆಯನ್ನ ಚೀನಾ ದೇಶ ನಡೆಸ್ತಾ ಇದೆ. ಯಾವ ರೀತಿ ನೆನೆ ನಾನು ಬಲೂಚಿಸ್ತಾನ್ ಬಗ್ಗೆ ಕೂಡ ತೋರಿಸಿದ್ದೆ, ಪಾಕಿಸ್ತಾನದಲ್ಲಿ ಬರುವಂತಹ ಒಂದು ಪ್ರಾಂತ್ಯ. ಅದೇ ರೀತಿ ಚೀನಾದಲ್ಲಿ ಬರುವಂತಹ ಒಂದು ಪ್ರಾಂತ್ಯ ಜಿನ್ಜಿಯಾಂಗ್, ಅಲ್ಲಿ ಉಯ್ಗುರ್ ಮುಸ್ಲಿಮ್ಸ್ ಕಂಡು ಬರ್ತಾರೆ. ಪರೀಕ್ಷಾ ದೃಷ್ಟಿಯಿಂದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಪುರಂದರದಾಸಸ್ ಬರ್ತ್ ಪ್ಲೇಸ್, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಟು ಸ್ಟಾರ್ಟ್ ರಿಸರ್ಚ್ ಇನ್ ವಿಲೇಜ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ನೋಡಿ, ಇದು ಕೂಡ ನಮ್ಮ ಕರ್ನಾಟಕ ಪರೀಕ್ಷೆಗಳಲ್ಲಿ ಬಹಳ ಪ್ರಮುಖವಾಗಿ ಕೇಳಬಲ್ಲಂತಹ ಒಂದು ಕಾನ್ಸೆಪ್ಟ್. ಸೊ ಪುರಂದರದಾಸರು ನಾವೆಲ್ಲರೂ ಕೂಡ ಕೇಳಿದ್ದೇವೆ.
ಇವರು 15ನೇ ಶತಮಾನದಲ್ಲಿ 15-16ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಪ್ರಖ್ಯಾತ ದಾಸ ಪರಂಪರೆಯ ಒಬ್ಬ ಸಂಗೀತಗಾರ, ಕೀರ್ತನೆಗಾರ ಮತ್ತು ವೈಷ್ಣವ ಪಂಥಕ್ಕೆ ಸೇರಿದಂತಹ ಒಬ್ಬ ಸಂತ ಅಂತಾನೆ ಹೇಳ್ಬೋದು. ಇವರು ಏನು ದ್ವೈತ ಅನ್ನುವಂತಹ ಸಿದ್ಧಾಂತ ಇದೆ, ಅದನ್ನ ಇಂಗ್ಲಿಷಲ್ಲಿ ನಾವು ಡ್ಯುಯಲಿಸಮ್ ಅಂತ ಕರಿತೀವಿ. ದ್ವೈತ್ಯ ಅಥವಾ ಡ್ಯುಯಲಿಸಮ್ ಅನ್ನುವಂತಹ ಸಿದ್ಧಾಂತದ ಪ್ರತಿಪಾದಕರಾಗಿದ್ರು. ಇವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಪುರಂದರದಾಸ, ಎಲ್ಲರೂ ಕೂಡ ಅವ್ರ ಬಗ್ಗೆ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇವರು ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ಪ್ರಮುಖವಾದಂತಹ ಪ್ರಕಾರ ಆಗಿರುವಂತಹ ಕರ್ನಾಟಿಕ್ ಸಂಗೀತ ಅದರ ಮೂಲ ಪುರುಷರಾಗಿದ್ದಾರೆ. ಅದರಲ್ಲಿ ಸಾಕಷ್ಟು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಪುರಂದರದಾಸರು ಹುಟ್ಟಿರ್ತಕ್ಕಂತಹದ್ದು ಮಹಾರಾಷ್ಟ್ರದಲ್ಲಿ ಅಂತ ನಂಬಲಾಗಿತ್ತು. ನೀವು ಕೂಡ ನೋಡ್ತಾ ಇದ್ದೀರಾ, ಮಹಾರಾಷ್ಟ್ರದ ಪುರಂದರಗಡ ಅನ್ನುವಂತಹ ಪ್ರದೇಶದಲ್ಲಿ ಪುರಂದರದಾಸರ ಜನನವಾಯಿತು ಅಂತ ಎಲ್ಲರೂ ಕೂಡ ನಂಬಿದ್ರು. ಬಟ್ ಅದನ್ನ ಅಲ್ಲಗಳೆಯುವಂತಹ ಒಂದು ಅಧ್ಯಯನ ಶಿವಮೊಗ್ಗ ಜಿಲ್ಲೆಯ ಬಳಿ ನಡೀತಾ ಇದೆ. ಬಿಕಾಸ್ ನೀವು ಇವತ್ತು ಕೂಡ ವಿಕಿಪೀಡಿಯಾ ಪೇಜನ್ನ ಓಪನ್ ಮಾಡ್ಕೊಂಡು ನೋಡಿದ್ರೆ ಪುರಂದರದಾಸ ಅವರು ಹುಟ್ಟಿರ್ತಕ್ಕಂತಹದ್ದು ಪುರಂದರಗಡ ಅಲ್ಲ, ಬದಲಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರಗ ಅನ್ನುವಂತಹ ಗ್ರಾಮ ಪಂಚಾಯಿತಿಯ ಬಳಿಯಲ್ಲಿ ಕೇಶವಪುರ ಅಂತ ಒಂದು ಪ್ರದೇಶ ಕಂಡು ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ. ಆ ಕೇಶವಪುರ ಪ್ರದೇಶದಲ್ಲಿ ಪುರಂದರದಾಸ ಅವರ ಜನನ ಆಯಿತು ಅಂತ ಹೇಳಲಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಅಧ್ಯಯನವನ್ನ ಕೈಗೊಳ್ಳುವುದಾಗಿ ತಿಳಿಸಿದೆ. ಸೊ ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಬಿಕಾಸ್ ಪುರಂದರದಾಸ ಅವರು 1484ನೇ ಇಸ್ವಿಯಿಂದ ಹಿಡಿದ್ಬಿಟ್ಟು 1565ರವರೆಗೂ ಕೂಡ ಜೀವಿತವಾಗಿದ್ರು. ಸೊ 1565 ಎಲ್ಲರೂ ಕೂಡ ನೆನಪಿರಬೇಕಾದಂತಹ ಒಂದು ಇಸ್ವಿ. ಈ ಒಂದು ಇಸ್ವಿಯಲ್ಲಿ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದ ಬಳಿಕ ನಮ್ಮ ಏನು ವೈಭವದಿಂದ ಕಂಗೊಳಿಸುತ್ತಿದ್ದಂತಹ ಹಂಪಿಯ ವಿಜಯನಗರ ಸಾಮ್ರಾಜ್ಯ ಅವನತಿಗೀಡಾಗುತ್ತೆ. ಆ ಒಂದು ಭವ್ಯ ಸಾಮ್ರಾಜ್ಯ ಪತನಕ್ಕೀಡಾಗುತ್ತೆ. ಸೊ 1565 ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಒಂದು ಕದನ ನಮಗೆ ನೆನಪಿರಬೇಕಾಗುತ್ತೆ. ಆ ಒಂದು ವರ್ಷದಲ್ಲಿ ಅವರು ಮೃತಪಡ್ತಾರೆ. ಸೊ ಇವರ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಏನು ಕನಕದಾಸ ಏನಿದ್ದಾರೆ, ಇವರು ಕೂಡ ಒಬ್ಬ ಪ್ರಮುಖ ಕೀರ್ತನೆಕಾರ. ಕನಕದಾಸ ಅವರ ಸಮಕಾಲೀನರು ಈ ಪುರಂದರದಾಸ ಅವರು. ಸೊ ಇವರ ಒಂದು ವಿವಾದ ಏನಿದೆಯಪ್ಪ ಅಂತ ಹೇಳಿದ್ರೆ, ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೇಶವಪುರದಲ್ಲಿ ಜನಿಸಿರಬಹುದು ಅಂತ ನಂಬಲಾಗಿದೆ. ಪರೀಕ್ಷೆಗಳಲ್ಲಿ ಖಂಡಿತ ಕೇಳಬಹುದು. ಇತ್ತೀಚೆಗಷ್ಟೇ ಕೇಶವಪುರ ಎನ್ನುವಂತಹ ಗ್ರಾಮ ಸುದ್ದಿಯಲ್ಲಿದೆ. ಅದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಅದು ಪುರಂದರದಾಸ ಅವರ ಒಂದು ಹುಟ್ಟಿದ ಊರು ಅಂತ ಹೇಳಲಾಗುತ್ತೆ. ಅಂಡ್ ಮತ್ತೊಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕೂಡ ಕೊಟ್ಟಿದ್ದಾರೆ ಅದು ಪ್ರೂಫ್ ಏನಕ್ಕೆ ಅಂತೇಳಿ. ಬಿಕಾಸ್ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಈ ಕೇಶವಪುರ ಅಂತಕ್ಕಂತಹದ್ದು ಒಂದು ದೊಡ್ಡ ಕೇಶವಪುರ ಮತ್ತು ಆರಗ ಅನ್ನುವಂತಹ ಒಂದು ಪ್ರದೇಶಗಳು ಸಾಕಷ್ಟು ವಾಣಿಜ್ಯ ಚಟುವಟಿಕೆಗಳಿಗೆ ಜನಪ್ರಿಯ ಆಗಿದ್ವು. ಮತ್ತು ಅಲ್ಲಿ ಕಂಡುಬರ್ತಕ್ಕಂತಹ ಹೆಸರುಗಳು ಪುರಂದರದಾಸ ಅವರ ಕೀರ್ತನೆಯಲ್ಲಿ ಕೂಡ ಉಲ್ಲೇಖ ಆಗಿದ್ದಾವೆ. ಸೊ ಇವರು ಕರ್ನಾಟಕದ ಮಲೆನಾಡು ಭಾಗಕ್ಕೆ ಸೇರಿದವರಾಗಿದ್ದಾರೆ ಅಂತ ಸಾಕಷ್ಟು ಜನ ವಾದಿಸ್ತಾರೆ. ಹಾಗಾಗಿ ಇರಬಹುದು ಅಂತ ಹೇಳಲಾಗುತ್ತೆ. ಅಂಡ್ ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ. ಇದು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ವಿಕಿಪೀಡಿಯಾದಲ್ಲಿ ಕೂಡ ನಮಗೆ ಈ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಶ್ರೀನಿವಾಸ ನಾಯಕ ಅನ್ನುವುದು ಅವರ ಮೂಲ ಹೆಸರಾಗಿತ್ತು. ಮೂಲತಃ ಅವರು ಒಬ್ಬ ಶ್ರೀಮಂತ ವ್ಯಾಪಾರಿ, ಒಬ್ಬ ಮರ್ಚೆಂಟ್ ಆಗಿದ್ರು. ಸಾಕಷ್ಟು ಶ್ರೀಮಂತ ವ್ಯಕ್ತಿಯಾಗಿದ್ರು. ಬಟ್ ಅನಂತರ ಅವರು ಅದೆಲ್ಲವನ್ನು ತ್ಯಜಿಸ್ಬಿಟ್ಟು ವ್ಯಾಸರಾಯರ ಶಿಷ್ಯರಾಗಿ ಒಂದು ಸಂತ ಆಗಿ ಗುರುತಿಸ್ಕೊಳ್ತಾರೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ಅಂಡ್ ನಾಯಕ ಅಂತಕ್ಕಂತಹದ್ದು ಮಲೆನಾಡು ಭಾಗದಲ್ಲಿ, ಸ್ಪೆಷಲಿ ಈ ಶಿವಮೊಗ್ಗ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂದಿನ ಕಾಲದಲ್ಲಿ ಪ್ರಭಾವಿ ವ್ಯಕ್ತಿಗಳಿಗೆ ನಾಯಕ ಅನ್ನುವಂತಹ ಒಂದು ಟೈಟಲ್ ಅನ್ನ ಕೊಡಲಾಗ್ತಾ ಇತ್ತು. ಸೊ ಹಾಗಾಗಿ ಕೂಡ ಇವರು ಶಿವಮೊಗ್ಗ ಬಳಿ ಇರತಕ್ಕಂತಹ ಕೇಶವಪುರದಲ್ಲಿ ಜನಿಸಿರ್ಬೋದು ಅಂತ ಒಂದು ಐತಿಹ್ಯ ಹೇಳುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಸೂಕ್ತ ತನಿಖೆ ನಡೀಬೇಕಾಗಿದೆ. ಬಟ್ ಪರೀಕ್ಷೆಯಲ್ಲಿ ಕೇಳಿದಾಗ ಈ ಒಂದು ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಉತ್ತರ ಪ್ರದೇಶ ಕಾರ್ಮಿಕರು ಬೇಕಾದ್ರೆ ಪರ್ಮಿಟ್. ನೋಡಿ, ನಿನ್ನೆ ಒಂದು ಆಶ್ಚರ್ಯಕರವಾದಂತಹ ಘೋಷಣೆಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ. ಚಿತ್ರದಲ್ಲಿ ಕೂಡ ಅವರ ಫೋಟೋವನ್ನ ನೋಡ್ತಾ ಇದ್ದೀರಾ. ಸೊ ಯೋಗಿ ಆದಿತ್ಯನಾಥ್ ಅವರು ಹೇಳಿರುವಂತಹ ಮಾತೇನಪ್ಪ ಅಂತ ಹೇಳಿದ್ರೆ, ಇನ್ಮುಂದೆ ಯಾವುದಾದ್ರೂ ಒಂದು ರಾಜ್ಯ ಉತ್ತರ ಪ್ರದೇಶದಿಂದ ಕಾರ್ಮಿಕರನ್ನ ಪಡಿಬೇಕು ಅಂತ ಹೇಳಿದ್ರೆ ಅವರು ಪರ್ಮಿಟ್ ಅನ್ನ ತಗೋಬೇಕು, ಒಂದು ಅನುಮತಿಯನ್ನ ತಗೋಬೇಕು ಮತ್ತು ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡಬೇಕು. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಕೊರೋನಾ ವೈರಸ್ ಕಾರಣದಿಂದ ಪ್ರತಿಯೊಬ್ಬ ವಲಸಿಗನೂ ಕೂಡ ವಾಪಸ್ ತಮ್ಮ ಹುಟ್ಟೂರಿಗೆ ತೆರಳ್ತಾ ಇದ್ದಾರೆ. ಇದರಲ್ಲಿ ಅತಿ ಹೆಚ್ಚು ತೊಂದರೆಯನ್ನು ಅನುಭವಿಸ್ತಿರ್ತಕ್ಕಂತಹದ್ದು ಇದೇ ಉತ್ತರ ಪ್ರದೇಶ ರಾಜ್ಯ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಲಸಿಗ ಕಾರ್ಮಿಕರು ಇರತಕ್ಕಂತಹದ್ದು ಉತ್ತರ ಪ್ರದೇಶದವರು.
ಸೊ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಲಾಗಿಲ್ಲ, ಅವರ ಹಕ್ಕುಗಳಿಗೆ ಚ್ಯುತಿ ಬಂದಿದೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದನ್ನ ತೊಡೆದುಹಾಕುವಂತಹ ದೃಷ್ಟಿಯಿಂದ ಇನ್ನು ಭವಿಷ್ಯದಲ್ಲಿ ಯಾರಾದರೂ ಉತ್ತರ ಪ್ರದೇಶ ಕಾರ್ಮಿಕರನ್ನ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅವರಿಗೆ ಮೂಲಭೂತವಾಗಿರ್ತಕ್ಕಂತಹ ಸವಲತ್ತುಗಳನ್ನ ಹಕ್ಕುಗಳನ್ನ ಕೊಡಬೇಕಾಗುತ್ತೆ ಮತ್ತು ಅಲ್ಲಿನ ರಾಜ್ಯ ಸರ್ಕಾರದಿಂದ ಪರ್ಮಿಟ್ ತಗೋಬೇಕು ಅಂತ ಹೇಳಲಾಗುತ್ತೆ. ಇದೊಂದು ಚಿಕ್ಕದಂತಹ ನ್ಯೂಸ್, ಬಟ್ ಇದಕ್ಕೆ ಸ್ವಲ್ಪ ಸಾಂವಿಧಾನಿಕ ಅಡೆತಡೆ ಇದೆ. ಕಾನೂನಿನ ಪ್ರಕಾರ ಯೋಗಿ ಆದಿತ್ಯನಾಥ್ ಅವರ ಒಂದು ಹೇಳಿಕೆ ಅಷ್ಟು ಸಮಂಜಸವಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರಾ ಕಾನೂನಿನ ಸವಾಲೇನು ಅಂತ ಹೇಳಿದ್ರೆ ನೋಡಿ, ಭಾರತೀಯ ಸಂವಿಧಾನದ 19ನೇ ವಿಧಿಯ ಪ್ರಕಾರ ಆರ್ಟಿಕಲ್ 19 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದರ ಪ್ರಕಾರ ಭಾರತೀಯ ನಾಗರಿಕರಿಗೆ ನೀಡುವಂತಹ ಮೂಲಭೂತ ಹಕ್ಕುಗಳು ಮತ್ತು ಸ್ವತಂತ್ರಗಳನ್ನು ವಿವರವಾಗಿ ಕೊಡಲಾಗಿದೆ. ಸುಮಾರು 6 ವಿವಿಧ ಬಗೆಯ ಸ್ವಾತಂತ್ರ್ಯಗಳನ್ನ, ಫ್ರೀಡಮ್ಗಳನ್ನ ನಮ್ಮ ಭಾರತೀಯ ಸಂವಿಧಾನದ 19ನೇ ವಿಧಿ ನಮ್ಮ ನಾಗರಿಕರಿಗೆ ಕೊಡುತ್ತೆ. ಸೊ ಅದರ ಅಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮುಕ್ತವಾಗಿ ದೇಶದ ಯಾವುದೇ ಭಾಗದಲ್ಲೂ ಕೂಡ ಸಂಚರಿಸುವುದಕ್ಕೆ ಅರ್ಹರಾಗಿರ್ತಾನೆ ಮತ್ತು ಯಾವುದೇ ರೀತಿಯಾದಂತಹ ವೃತ್ತಿಯನ್ನ ದೇಶದ ಯಾವುದೇ ಭಾಗದಲ್ಲಿ ಆತ ತೊಡಕೊಳ್ಳಬಹುದು ಆ ಒಂದು ವೃತ್ತಿಯಲ್ಲಿ. ಬಟ್ ಯೋಗಿ ಆದಿತ್ಯನಾಥ್ ಅವರು ಹೇಳಿರೋದು ಇದಕ್ಕೆ ಸ್ವಲ್ಪ ಕಾಂಟ್ರಡಿಕ್ಟಿಂಗ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಕಾನೂನಿನ ತೊಡಕು ಉಂಟಾಗಬಹುದು ಅಂತೇಳಿ ತಜ್ಞರು ಯೋಚಿಸಿದ್ದಾರೆ. ಸೊ ಯಾರಾದರೂ ಕೂಡ ಇದ್ರ ವಿರುದ್ಧವಾಗಿ ಕೋರ್ಟ್ನ ಮೊರೆ ಹೋದ್ರು ಅಂತ ಹೇಳಿದ್ರೆ ಖಂಡಿತ ಉತ್ತರ ಪ್ರದೇಶ ಸರ್ಕಾರದ ಈ ಒಂದು ಆದೇಶ ತನ್ನ ಅಸ್ತಿತ್ವವನ್ನು ಕಳ್ಕೋಬಹುದು. ಸೊ ಜಸ್ಟ್ ನಿಮಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ILO ಅರ್ಜಸ್ PM ನಾಟ್ ಟು ಡೈಲ್ಯೂಟ್ ಲೇಬರ್ ಲಾಸ್. ಕೆಲವು ಒಂದು 10-12 ದಿನಗಳ ಹಿಂದೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯಾವ ರೀತಿ ಭಾರತದಾದ್ಯಂತ ನಮ್ಮ ಕೇಂದ್ರ ಸರ್ಕಾರ ಇರಬಹುದು ಅಥವಾ ಕೆಲವು ಆಯ್ದ ರಾಜ್ಯ ಸರ್ಕಾರಗಳು ಈ ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತಂದುಬಿಟ್ಟು ಅದನ್ನ ಸಡಿಲಿಕೆಗೊಳಿಸ್ತಾ ಇದ್ದಾವೆ. ಇದರಿಂದ ಕಾರ್ಮಿಕರ ಹಿತರಕ್ಷಣೆಗೆ ಒಂದು ಅಡಚಣೆ ಉಂಟಾಗುತ್ತೆ ಅಂತೇಳಿ ಒಂದು ಆರೋಪ ಕೇಳಿಬರ್ತಾ ಇತ್ತು. ಆ ಸಂದರ್ಭದಲ್ಲಿ ದೇಶಾದ್ಯಂತ ಸುಮಾರು 10 ಕಾರ್ಮಿಕ ಸಂಘಟನೆಗಳು, ಲೇಬರ್ ಯೂನಿಯನ್ಸ್ ಅಥವಾ ಟ್ರೇಡ್ ಯೂನಿಯನ್ಸ್ ಏನಿದ್ದಾವೆ ಅವು ಅಂತಾರಾಷ್ಟ್ರೀಯ ಕಾರ್ಮಿಕರ ಹಕ್ಕುಗಳ ಸಂಸ್ಥೆಯಾಗಿರ್ತಕ್ಕಂತಹ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನ ಮೊರೆ ಹೊಕ್ಕಿದ್ವು. ILO ಅಂತಕ್ಕಂತಹದ್ದು 1919ನೇ ಇಸ್ವಿಯಲ್ಲೇ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ, ಮೊದಲನೇ ವಿಶ್ವ ಯುದ್ಧದ ಕೊನೆಯಲ್ಲಿ. ಅಂಡ್ ಇದು ಪ್ರಪಂಚಾದ್ಯಂತ ಕಾರ್ಮಿಕರ ಹಿತವನ್ನ ಕಾಯುವ ದೃಷ್ಟಿಯಿಂದ ಇರುವಂತಹ ಒಂದು ಸಂಸ್ಥೆ ಆಗಿದೆ. ಬಟ್ ILO ಮೊರೆಯನ್ನ ನಮ್ಮ ಭಾರತೀಯ ಕಾರ್ಮಿಕ ಸಂಘಟನೆಗಳು ಹೋಗಿದ್ವು. ಇದು ಸ್ವಿಟ್ಜರ್ಲೆಂಡ್ ದೇಶದ ಜೆನಿವಾ ನಗರದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಅಂಡ್ ಪ್ರಸ್ತುತವಾಗಿ ನಮ್ಮ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ನ ಒಂದು ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದರ ಕುರಿತಾಗಿ ಇವರ ಒಂದು ಅಹವಾಲನ್ನು ಸ್ವೀಕರಿಸಿರತಕ್ಕಂತಹ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಇವತ್ತು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದ್ಬಿಟ್ಟು ದಯವಿಟ್ಟು ನಿಮ್ಮ ದೇಶದಲ್ಲಿ ಈ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಕಾಯ್ದೆಗಳನ್ನ ಸಡಿಲಿಕೆ ಮಾಡಬೇಡಿ, ಅದನ್ನ ಡೈಲ್ಯೂಟ್ ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಭಾರತದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಸಂಬಂಧ ಒಂದು ಸೂಚನೆಯನ್ನು ಕೊಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರಲ್ಲಿ ಇವು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಪ್ರಸಕ್ತವಾಗಿ ಬಹಳ ಹೆಚ್ಚು ಹಾನಿಗೀಡಾಗಿರತಕ್ಕಂತಹದ್ದು ಉದ್ದಿಮೆಗಳು ಮತ್ತು ಕೈಗಾರಿಕೆಗಳು. ಸೊ ಅವುಗಳಿಗೆ ಉತ್ತೇಜನ ಕೊಡುವ ಮೂಲಕ ವಾಪಸ್ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ತಳಹದಿಗೆ ತರುವಂತಹ ಉದ್ದೇಶದಿಂದ ನಮ್ಮ ಸರ್ಕಾರಗಳು ಈ ಕಾರ್ಮಿಕ ಕಾನೂನುಗಳನ್ನ ಡೈಲ್ಯೂಟ್ ಮಾಡ್ತಾ ಇದ್ವು, ಸ್ವಲ್ಪ ಸಡಿಲಿಕೆಗೊಳಿಸ್ತಾ ಇದ್ವು. ಬಟ್ ಅದಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ಬಟ್ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಮ್ಮ ದೇಶದ ಎಕಾನಮಿ ಇಂಪ್ರೂವ್ ಆಗೋದು ಕೂಡ ಬಹಳ ಇಂಪಾರ್ಟೆಂಟ್. ಅದೇ ಸ್ಥಳದಲ್ಲಿ ನಮ್ಮ ಕಾರ್ಮಿಕರ ಹಕ್ಕುಗಳನ್ನ ಕಾಯ್ದುಕೊಳ್ಳುವುದು ಕೂಡ ತುಂಬಾ ಪ್ರಮುಖವಾಗಿರುತ್ತೆ. ಸೊ ಹಾಗಾಗಿ ಸರ್ಕಾರ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಮಾಡಿಬಿಟ್ಟು ಕಾರ್ಮಿಕರ ಒಳಿತಿನ ಕುರಿತಾಗಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ನಮ್ಮ ದೇಶದ ಕೈಗಾರಿಕೆಗಳು, ಉದ್ದಿಮೆಗಳು ಮತ್ತು ಅರ್ಥವ್ಯವಸ್ಥೆಯ ಕುರಿತಾಗಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಆರ್ಡರ್ನ್ ಕಂಟಿನ್ಯೂಸ್ ವಿತ್ ಟಿವಿ ಶೋ ಡಿಸ್ಪೈಟ್ ಕ್ವೇಕ್. ಇದು ಕೂಡ ಒಂದು ಚಿಕ್ಕದಾದಂತಹ ವಿಷಯ. ನಿನ್ನೆ ನ್ಯೂಜಿಲೆಂಡ್ ದೇಶ ಏನಿದೆ, ನ್ಯೂಜಿಲೆಂಡ್ ದೇಶದಲ್ಲಿ ಒಂದು ಚಿಕ್ಕ ಭೂಕಂಪ ಆಯಿತು. ಚಿಕ್ಕ ಭೂಕಂಪ ಅಂತ ಹೇಳಿದ್ರೆ ರಿಕ್ಟರ್ ಮಾಪಕದಲ್ಲಿ ಸುಮಾರು 5.8 ಅಥವಾ 5.8ರಷ್ಟು ಒಂದು ತೀವ್ರತೆಯನ್ನು ದಾಖಲಿಸಿತ್ತು. ಬಟ್ ಆದರೂ ಎಲ್ಲೂ ಕೂಡ ಹೆಚ್ಚಿನ ಸಾವು ನೋವಾಗಲಿ ಹಾನಿಯಾಗಲಿ ಉಂಟಾಗಿಲ್ಲ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಆ ಒಂದು ಭೂಕಂಪ ನಡಿಬೇಕಾದಂತಹ ಸಮಯದಲ್ಲಿ ಅಲ್ಲಿನ ಸಂಸತ್ ಕಟ್ಟಡ ಅಂದ್ರೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ನಲ್ಲಿ ನ್ಯೂಜಿಲೆಂಡ್ ದೇಶದ ಪ್ರಧಾನಮಂತ್ರಿ ಜಸಿಂದಾ ಆರ್ಡೆನ್ ಅವರು ಮಾತಾಡ್ತಾ ಇದ್ರು. ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಭೂಕಂಪ ಆಗುತ್ತೆ, ಅವರ ಸುತ್ತಮುತ್ತಲಿನ ವಸ್ತುಗಳು ಅಲ್ಲಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದ್ರೂ ಕೂಡ ಜಸಿಂದಾ ಆರ್ಡರ್ನ್ ಅವರು ಅದಕ್ಕೆ ಕೇರ್ ಮಾಡ್ದಲೆ ತಮ್ಮ ಒಂದು ಲೈವ್ ಟಿವಿ ಶೋ ಅನ್ನ ಕಂಟಿನ್ಯೂ ಮಾಡ್ತಾರೆ.
ಸೊ ಇದು ನಿನ್ನೆ ಇರತಕ್ಕಂತಹ ನ್ಯೂಸ್. ಇದನ್ನು ನೇರವಾಗಿ ಯಾರು ಕೂಡ ಪ್ರಶ್ನೆಯಲ್ಲಿ ಕೇಳಲ್ಲ, ಬಟ್ ಈ ನ್ಯೂಸ್ ಅನ್ನು ಆಯ್ದುಕೊಂಡಿರ್ತಕ್ಕಂತಹ ವಿಚಾರ ನಾವು ಅರ್ಥಕ್ವೇಕ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಅರ್ಥಕ್ವೇಕ್ ಅಂದ್ರೆ ಎಲ್ಲರೂ ಕೂಡ ಬಹಳಷ್ಟು ಬಾರಿ ಓದ್ಬಿಟ್ಟಿರ್ತೀರಾ. ಸೊ ಅದರ ಒಂದು ಡೆಫಿನೇಷನ್ ಅಂತ ನಾನು ಗಮನ ಹರಿಸಲ್ಲ, ಬದಲಾಗಿ ಅರ್ಥಕ್ವೇಕ್ ಅನ್ನ ಮಾಪನ ಮಾಡತಕ್ಕಂತಹ ಸ್ಕೇಲ್ ಯಾವುದು ಅಂತ ಹೇಳಿದ್ರೆ ರಿಕ್ಟರ್ ಸ್ಕೇಲ್. ರಿಕ್ಟರ್ ಮಾಪಕದಲ್ಲಿ ಇದನ್ನು ಅಳೆಯಲಾಗುತ್ತೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನ್ಯೂಜಿಲೆಂಡ್ನ ರಾಜಧಾನಿ ವೆಲ್ಲಿಂಗ್ಟನ್ ಅಂತ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಪ್ರಪಂಚದ ಪ್ರಮುಖ ದೇಶಗಳ ರಾಜಧಾನಿಗಳು ಯಾವಾಗಲೂ ಬೇಕಾದರೂ ಪರೀಕ್ಷೆಗಳಲ್ಲಿ ಕೇಳಬಹುದು. ಸೊ ವೆಲ್ಲಿಂಗ್ಟನ್ ಅಂತಕ್ಕಂತಹದ್ದು ನ್ಯೂಜಿಲೆಂಡ್ನ ರಾಜಧಾನಿ. ಅಂಡ್ ಬಹುಮುಖ್ಯವಾಗಿ ಈ ಒಂದು ಪೇಪರ್ ಕಟ್ಟಿಂಗ್ ಅನ್ನ ಆಯ್ದುಕೊಂಡಿರುವ ಕಾರಣ ಜೆಸಿಂದಾ ಅರ್ಡರ್ನ್ ಅವರು. ಬಿಕಾಸ್ ಕೆಲವು ತಿಂಗಳುಗಳ ಹಿಂದೆ ನಿಮಗೆ ನೆನಪಿರಬಹುದು, ಒಂದು ಭಯಾನಕವಾದಂತಹ ಭಯೋತ್ಪಾದನಾ ಕೃತ್ಯ ನ್ಯೂಜಿಲೆಂಡ್ ದೇಶದಲ್ಲಿ ದಾಖಲಾಗುತ್ತೆ. ನ್ಯೂಜಿಲೆಂಡ್ ನಲ್ಲಿ ಕ್ರೈಸ್ಟ್ ಚರ್ಚ್ ಅಂತಕ್ಕಂತಹ ಒಂದು ಪ್ರದೇಶ ಬರುತ್ತೆ. ಆ ಒಂದು ಪ್ರದೇಶದಲ್ಲಿ ಇರತಕ್ಕಂತಹ ಮಸೀದಿ ಒಂದರ ಮೇಲೆ ಮಾರಣಾಂತಿಕ ಭಯೋತ್ಪಾದಕ ದಾಳಿ ಆಗುತ್ತೆ. ಸೊ ಆ ದಾಳಿಯ ಸಮಯದಲ್ಲಿ ಅತ್ಯಂತ ಸಮರ್ಥವಾಗಿ ಆ ಒಂದು ಕೇಸನ್ನ ನಿಭಾಯಿಸಿದ್ದು ಇದೇ ಜೆಸಿಂದಾ ಅರ್ಡರ್ನ್, ನ್ಯೂಜಿಲೆಂಡ್ ದೇಶದ ಪ್ರಧಾನಮಂತ್ರಿ. ಸೊ ಹಾಗಾಗಿ ಇವರ ಕುರಿತಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರಬಹುದು. ಜೆಸಿಂದಾ ಅರ್ಡರ್ನ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿದ್ರೆ ನ್ಯೂಜಿಲೆಂಡ್ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಅಂಡ್ ಮತ್ತೊಂದು ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇದೆ, ಬಿ ಹೈವ್ ಅಂತೇಳಿ. ಬಿ ಹೈವ್ ಅಂತಕ್ಕಂತಹದ್ದು ನ್ಯೂಜಿಲೆಂಡ್ ದೇಶದ ಸಂಸತ್ ಕಟ್ಟಡ ಅಥವಾ ಪಾರ್ಲಿಮೆಂಟ್ ಬಿಲ್ಡಿಂಗ್ ಏನಿದೆ ಅದರ ಹೆಸರಾಗಿದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರನ್ನ ಕೊಟ್ಟಿರ್ತಾರೆ. ನಿಮಗೆ ಕೂಡ ಗೊತ್ತಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಪ್ರೀಮಿಯರ್ ಚಾಟ್ ನಲ್ಲಿ ಅಥವಾ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಪ್ರಸಕ್ತವಾಗಿ ಅವರು ಕೊಟ್ಟಿರೋದು ನ್ಯೂಜಿಲೆಂಡ್ ದೇಶದ ಸಂಸತ್ ಕಟ್ಟಡಕ್ಕೆ ಕರೆಯುವಂತಹ ಹೆಸರು ಬಿ ಹೈವ್ ಅಂತೇಳಿ, ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಆ ಒಂದು ಭಯಾನಕ ಭಯೋತ್ಪಾದನಾ ದಾಳಿ ಕ್ರೈಸ್ಟ್ ಚರ್ಚ್ ಮಾಸ್ಕ್ ಅಟ್ಯಾಕ್ ಅಂತಾನೆ ಅದನ್ನು ಕರೆಯಲಾಗುತ್ತೆ. ಅದಾದ ಮೇಲೆ ನ್ಯೂಜಿಲೆಂಡ್ ದೇಶಾದ್ಯಂತ ಶಸ್ತ್ರಾಸ್ತ್ರ ಹೊಂದುವುದಕ್ಕೆ ಸಾಕಷ್ಟು ಮಿತಿಯನ್ನು ಹೇರಲಾಯಿತು. ಜನ ಹೊಂದಿದ್ದಂತಹ ರೈಫಲ್ಗಳು, ಗನ್ಗಳನ್ನ ಸರ್ಕಾರವೇ ವಾಪಸ್ ಖರೀದಿ ಕೂಡ ಮಾಡಿತು. ಸೊ ಪ್ರಸಕ್ತವಾಗಿ ನ್ಯೂಜಿಲೆಂಡ್ ನಲ್ಲಿ ಒಂದು ನಿರ್ಬಂಧ ಇದೆ ಈ ಒಂದು ಶಸ್ತ್ರಾಸ್ತ್ರಗಳನ್ನು ಹೊಂದುವುದರ ಮೇಲೆ, ಬಹಳ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಹಾಕಿ ಲೆಜೆಂಡ್ ಬಲ್ಬೀರ್ ಸಿಂಗ್ ಸೀನಿಯರ್ ಪಾಸಸ್ ಅವೇ. ನೆನ್ನೆ ಹಾಕಿ ದಂತಕತೆ ಅಥವಾ ಹಾಕಿಯ ಲೆಜೆಂಡ್ ಅಂತಾನೆ ಖ್ಯಾತಿಗೊಳಗಾಗಿದ್ದಂತಹ ಬಲ್ಬೀರ್ ಸಿಂಗ್ ಸೀನಿಯರ್ ಅವರು ನೆನ್ನೆ ಮೃತಪಟ್ಟಿದ್ದಾರೆ. ಬಹಳ ಹೃದಯ ವಿದ್ರಾವಕವಾದಂತಹ ಒಂದು ಸಂಗತಿ. ಬಿಕಾಸ್ ಇವರು ಏನು ಹಾಕಿ ಮಾಂತ್ರಿಕ ಅಂತಾನೆ ಗುರುತಿಸಿಕೊಂಡಿದ್ದಂತಹ ಮೇಜರ್ ಧ್ಯಾನ್ ಚಂದ್ ಇದ್ದಾರೆ, ಅವರ ನಂತರ ಭಾರತದ ಅತ್ಯುತ್ತಮವಾದಂತಹ ಹಾಕಿ ಆಟಗಾರ ಅನ್ನುವಂತಹ ಗೌರವಕ್ಕೆ ಪಾತ್ರರಾಗಿದ್ರು. ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ಅವರು ಬಲ್ಬೀರ್ ಸಿಂಗ್ ಅವರು ತಮ್ಮ ಮಗಳ ಜೊತೆ ಇರತಕ್ಕಂತಹ ಒಂದು ಫೋಟೋ. ಅಂಡ್ ಈ ಭಾಗದಲ್ಲಿ ನೀವು ನೋಡ್ತಿರ್ತಕ್ಕಂತಹದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಹೆಮ್ಮೆಯನ್ನ ಉಂಟು ಮಾಡುವಂತಹ ಒಂದು ವಿಚಾರ. ಅದೇನಪ್ಪ ಅಂತ ಹೇಳಿದ್ರೆ 1956 ಒಲಿಂಪಿಕ್ ನಲ್ಲಿ ನಮ್ಮ ದೇಶ, ನಮ್ಮ ಭಾರತೀಯ ಹಾಕಿ ತಂಡ ಸ್ವರ್ಣ ಪದಕವನ್ನ ಜಯಿಸಿತ್ತು. ಆ ಸಮಯದಲ್ಲಿ ಪೋಡಿಯಂ ಮೇಲೆ ನಿಂತ್ಕೊಂಡಿರತಕ್ಕಂತಹದ್ದು ಇದೇ ಬಲ್ಬೀರ್ ಸಿಂಗ್ ಸೀನಿಯರ್ ಅವರು. ಅತ್ಯುತ್ತಮವಾದಂತಹ ಒಂದು ಹಾಕಿ ಆಟಗಾರ, ಕೇವಲ ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚದಲ್ಲೇ ಅಗ್ರಮಾನ್ಯ ಒಬ್ಬ ಹಾಕಿ ಆಟಗಾರ ಅಂತಾನೆ ಹೇಳ್ಬೋದು. ಸತತವಾಗಿ 3 ಬಾರಿ ಹಾಕಿ ಒಲಿಂಪಿಕ್ಸ್ ನಲ್ಲಿ ಹಾಕಿಗೆ ಒಂದು ಸ್ವರ್ಣ ಪದಕವನ್ನ ನಮ್ಮ ತಂಡಕ್ಕೆ ಜಯಿಸಿಕೊಟ್ಟಿದ್ದಾರೆ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಅಂಡ್ ನೀವು ನೋಡ್ತಿರ್ತಕ್ಕಂತಹ 1956 ಒಲಿಂಪಿಕ್ಸ್ ಮೆಲ್ಬೋರ್ನ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಗರದಲ್ಲಿ ನಡೆದಂತಹ ಒಂದು ಒಲಿಂಪಿಕ್, ಅಲ್ಲೂ ಕೂಡ ಇವರು ಪ್ರಶಸ್ತಿಯನ್ನು ವಿನ್ ಆಗಿರ್ತಾರೆ. 1948, 52 ಮತ್ತು 56 3 ಬಾರಿ ಹ್ಯಾಟ್ರಿಕ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಸಾಧನೆಯನ್ನು ಕೂಡ ಇವರು ಮಾಡಿದ್ದಾರೆ. ಇವರು ಸುಮಾರು 95 ವರ್ಷ ವಯಸ್ಸಾಗಿತ್ತು. ಆದರೂ ಕೂಡ ಕಳೆದ 15-20 ದಿನಗಳಿಂದನೂ ಕೂಡ ಆಸ್ಪತ್ರೆಯಲ್ಲಿದ್ದರು. ಅಲ್ಲಿ ಅವರಿಗೆ 3 ಬಾರಿ ಹೃದಯಾಘಾತ ಆಗುತ್ತೆ. ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತಿದ್ರು. ಬಟ್ ನಿನ್ನೆ ದುರದೃಷ್ಟಕರವಾಗಿ ಅವರು ಈ ಲೋಕವನ್ನು ತ್ಯಜಿಸಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗುತ್ತೆ. ಇವರ ಸಾಧನೆ ಕೇವಲ ಇಷ್ಟೇ ಅಲ್ಲ, 1957ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲೇ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತಹ ಮೊಟ್ಟ ಮೊದಲ ಕ್ರೀಡಾಪಟು ಅಂತ ಒಂದು ಹೆಸರಿಗೆ ಕೂಡ ಭಾಜನರಾಗ್ತಾರೆ. ದ ಫಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಇನ್ ಇಂಡಿಯಾ ಟು ವಿನ್ ಪದ್ಮಶ್ರೀ ಅವಾರ್ಡ್. ಸೊ ಇವರ ಒಂದು ಖ್ಯಾತಿ ಎಷ್ಟಿತ್ತು ಅಂತ ಈ ಒಂದು ಘಟನೆ ತೋರಿಸುತ್ತೆ. ಸೊ ಹಾಗಾಗಿ ಇವರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನೋಟ್ ಮಾಡ್ಕೊಳ್ತಾ ನಾವು ಮುಂದಕ್ಕೆ ಹೋಗಬೇಕಾಗುತ್ತೆ. ಅಂಡ್ ಈ ಒಂದು ಆರ್ಟಿಕಲ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ನಮ್ಮ ದೇಶದ ಬೇರೆ ಬೇರೆ ಕ್ರೀಡಾ ರಂಗದಲ್ಲಿ ಇರುವಂತಹ ತಾರೆಗಳು ನಮ್ಮ ಬಲ್ಬೀರ್ ಸಿಂಗ್ ಅವರ ಒಂದು ಸಾವಿಗೆ ಕಂಬನಿಯನ್ನು ಮಿಡಿದಿದ್ದಾರೆ. ನೋಡ್ತಾ ಇದ್ದೀರಾ, ಫ್ಲೈಯಿಂಗ್ ಸಿಕ್ ಅಂತಾನೆ ಖ್ಯಾತಿಯನ್ನ ಪಡೆದಿದ್ದಂತಹ ಮಿಲ್ಕಾ ಸಿಂಗ್ ಇರಬಹುದು, PT ಉಷಾ ಇರಬಹುದು, ನರೀಂದರ್ ಬಾತ್ರಾ, ಸಚಿನ್ ತೆಂಡೂಲ್ಕರ್, ರವಿಶಾಸ್ತ್ರಿ, ಹೀಗೆ ಸಾಕಷ್ಟು ಜನ ಕ್ರೀಡಾ ತಾರೆಗಳು ಇವರ ಸಾವಿಗೆ ಕಂಬನಿಯನ್ನ ಮಿಡಿದಿದ್ದಾರೆ. ಮುಂದಿನ ಸುದ್ದಿ ನೋಡೋಣ. ಪಾಕ್ ನೆರವಿನಿಂದ ಜಾಕೀರ್ ಸಂಘಟನೆಗೆ ಹಣದ ಹರಿವು. ಇದು ಕೂಡ ಒಂದು ಪ್ರಮುಖವಾದಂತಹ ವಿಚಾರ. ಹಿಂದೆ ಕೂಡ ನಾನು ಜಾಕೀರ್ ನಾಯ್ಕ್ ಅವ್ರ ಬಗ್ಗೆ ಮಾತಾಡಿದ್ದೀನಿ. ಜಾಕೀರ್ ನಾಯ್ಕ್ ಅಂತ ಹೇಳಿದ್ರೆ ಒಬ್ಬ ಇಸ್ಲಾಮಿಕ್ ಧರ್ಮ ಪ್ರವರ್ತಕ ಅಂತ ಕರಿಬಹುದು, ಇಸ್ಲಾಮಿಕ್ ಪ್ರೀಚರ್ ಅಂತ ಕರೀತಾರೆ. ಇವರು
ವಿವಾದಿತವಾಗಿರತಕ್ಕಂತಹ ಒಂದು ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ IRF ಅಂತ ಒಂದು ಫೌಂಡೇಶನ್ ಅನ್ನ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಕೊಂಡಿದ್ರು. ಈ ಸಂಸ್ಥೆಯ ಮೂಲಕ ವಿದೇಶಗಳಿಂದ ಹಣವನ್ನ ಸ್ವೀಕಾರ ಮಾಡ್ತಿದ್ರು ಮತ್ತು ಅದನ್ನ ಭಯೋತ್ಪಾದನೆಗೆ ಮತ್ತು ಕೋಮು ಸೌಹಾರ್ದವನ್ನ ಕೆಡಿಸುವಂತಹ ವಿಚಾರಗಳಿಗೆ ನೀಡೋದಕ್ಕೆ ಅವರು ಬಳಸ್ತಾ ಇದ್ರು ಅಂತ ಒಂದು ಆರೋಪ ಇತ್ತು. ಇವರು ಪ್ರಸಕ್ತವಾಗಿ 2016ನೇ ಇಸ್ವಿಯಿಂದನೇ ಕೂಡ ಮಲೇಷಿಯಾದಲ್ಲಿ ಒಂದು ಆಶ್ರಯವನ್ನು ಪಡೆದಿದ್ದಾರೆ. ಭಾರತದಲ್ಲಿ ತನಿಖಾ ಸಂಸ್ಥೆಗಳು ಇವರನ್ನ ಹುಡುಕ್ತಾ ಇದ್ದಾವೆ. ಸೊ ಇವರು ಮಲೇಷಿಯಾಕ್ಕೆ ತೆರಳಿ ಅಲ್ಲಿನ ಸರ್ಕಾರದ ಒಂದು ಆಶ್ರಯದಲ್ಲಿ ಇದ್ದಾರೆ. ಜೊತೆಗೆ ಇವರು ಪೀಸ್ ಟಿವಿ, ಇತ್ತೀಚೆಗಷ್ಟೇ ಬ್ರಿಟನ್ ದೇಶ ಕೂಡ ಈ ಒಂದು ಪೀಸ್ ಚಾನೆಲ್ಗೆ ದಂಡವನ್ನು ವಿಧಿಸಿದ್ದು. ಒಂದು ಟಿವಿ ಚಾನೆಲ್ ಇದು. ಇದರ ಮೂಲಕ ಅವರು ಕೋಮು ಸೌಹಾರ್ದವನ್ನ ಕದಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಇವರ ಮೇಲೆ ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯ ವಿಚಾರಣೆಯನ್ನು ನಡೆಸ್ತಾ ಇದೆ. ಸೊ ವಿಚಾರಣೆ ಮೂಲಕ ಹೊರಬಂದಿರತಕ್ಕಂಥ ವಿಚಾರ ಏನು ಅಂದ್ರೆ, ಇವರು ಅಂದ್ರೆ ಜಾಕಿರ್ ನಾಯ್ಕ್ ವಿದೇಶಗಳು ಸ್ಪೆಷಲಿ ಗಲ್ಫ್ ದೇಶಗಳಿಂದ ಹಣವನ್ನ ಪಡಿತಾ ಇದ್ರು. ಅಂಡ್ ಈ ಒಂದು ಹಣವನ್ನ ಪಡಿಲಿಕ್ಕೆ ಪಾಕಿಸ್ತಾನ ದೇಶ ಒಂದು ಸಹಾಯವನ್ನ ಮಾಡ್ತಾ ಇತ್ತು. ಆ ಮೂಲಕ ಬಂದಂತಹ ಕೋಟ್ಯಂತರ ರೂಪಾಯಿ ಹಣವನ್ನ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವುದು ಅಥವಾ ನಾನಾಗ್ಲೇ ಹೇಳಿದಂತಹ ಮುಂತಾದಂತಹ ವಿಚಾರಗಳಿಗೆ ಇವರು ವಿನಿಯೋಗ ಮಾಡ್ತಾ ಇದ್ರು ಅಂತ ಹೇಳಿ ಇತ್ತೀಚೆಗಷ್ಟೇ ನಡೆದ ತನಿಖೆಯಿಂದ ಹೊರಗಡೆ ಬಂದಿದೆ. ಇದು ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಜಾಕಿರ್ ನಾಯ್ಕ್ ಅಂದ್ರೆ ಯಾರು ಅಂತ ಕೂಡ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ತೆಲಂಗಾಣಾಸ್ ಬೋಲ್ಡ್ ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್. ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ವಿಚಾರ. ತೆಲಂಗಾಣದ ಮುಖ್ಯಮಂತ್ರಿ KCR ಅಥವಾ ಕೆ ಚಂದ್ರಶೇಖರ್ ರಾವ್ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ತೆಲಂಗಾಣ ರಾಷ್ಟ್ರ ಸಮಿತಿ TRS ಅನ್ನುವಂತಹ ಒಂದು ರಾಜಕೀಯ ಪಕ್ಷದ ಮುಖಂಡರು. ಇವರು ಯಾವಾಗಲೂ ಕೂಡ ವಿನೂತನವಾದಂತಹ ಯೋಜನೆಗಳು ಮತ್ತು ಕ್ರಿಯಾಶೀಲವಾದಂತಹ ಕಾರ್ಯಗಳಿಂದಾಗಿ ಸಾಕಷ್ಟು ಸುದ್ದಿಯಲ್ಲಿರ್ತಾರೆ. ಇವತ್ತು ಕೂಡ ಒಂದು ಪ್ರಮುಖವಾದಂತಹ ಸುದ್ದಿ ಬಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇವರು ಕೃಷಿ ರಂಗಕ್ಕೆ ಸಂಬಂಧಪಟ್ಟಂತ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ನೋಡಿ, ಒಂದ್ ಮಾತು ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು. 2014ನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶ ವಿಭಜನೆ ಆಗ್ಬಿಟ್ಟು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅಂತ ಹೊಸ ರಾಜ್ಯ ಉದಯ ಆಗುತ್ತೆ. ಅದಾದ್ಮೇಲೆ ತೆಲಂಗಾಣಕ್ಕೆ ಸಾಕಷ್ಟು ಧನ ಸಹಾಯ ಕೂಡ ಬರುತ್ತೆ. ಸೊ ಈ ಒಂದು ಹಣ ಸಹಾಯವನ್ನ ಉಪಯೋಗಿಸಿಕೊಂಡಿರತಕ್ಕಂತಹ ಅಲ್ಲಿನ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಕೈಗೆತ್ಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ನೀರಾವರಿ ಯೋಜನೆಗಳು, ಇರಿಗೇಷನ್ ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಂಡಿದೆ. ಇದರಲ್ಲಿ ಪ್ರಮುಖವಾದಂತಹ ಒಂದು ಪ್ರಾಜೆಕ್ಟ್ ಕಾಲೇಶ್ವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್. ದಯವಿಟ್ಟು ಬರ್ಕೋಬೇಕಿದನ್ನ, ಕಾಲೇಶ್ವರಂ ಏತ ನೀರಾವರಿ ಯೋಜನೆ ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದನ್ನ ಗೋದಾವರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗುತ್ತೆ. ಗೋದಾವರಿ ನದಿ ಮತ್ತು ಪ್ರಾಣಹಿತ ಅನ್ನುವಂತಹ ಮತ್ತೊಂದು ನದಿ ಅವೆರಡೂ ಕೂಡ ಸಂಗಮವಾಗುವಂತಹ ಪ್ರದೇಶದಲ್ಲಿ ಕಾಲೇಶ್ವರಂ ಏತ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ. ಇದು ಬಹಳ ಮಹತ್ವಾಕಾಂಕ್ಷೆಯುಳ್ಳಂತಹ ಯೋಜನೆ. ಇದರಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶವನ್ನ ನೀರಾವರಿಗೊಳಿಸಬಹುದು. ಬಟ್ ಇಂತಹ ನೀರಾವರಿ ಯೋಜನೆಗಳು ಕಾರ್ಯಗತ ಮಾಡೋದ್ರಿಂದ ಒಂದು ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ನೋಡಿ, ಎಲ್ಲ ಕಡೆ ನೀರು ಸಿಗ್ತಾ ಇದೆ ಅಂತ ಹೇಳಿದ್ರೆ ರೈತರು ಬಹಳ ಹೆಚ್ಚು ಭತ್ತವನ್ನ ಬೆಳೆಯಕ್ಕೆ ಹೋಗ್ತಾರೆ. ಸೊ ಬೇರೆ ಬೇರೆ ಬೆಳೆಯನ್ನ ಬೆಳೀತಿದ್ದಂಥವ್ರು ಎಲ್ಲರೂ ಕೂಡ ಭತ್ತವನ್ನ ಬೆಳೆಯಕ್ಕೆ ಬರ್ತಾರೆ ಅಥವಾ ಕಬ್ಬನ್ನ ಬೆಳೆಯಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಒಂದೇ ಬೆಳೆಯನ್ನ ಬೆಳೆದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆಗುತ್ತೆ. ಸೊ ತಮ್ಮ ಕೃಷಿ ಭೂಮಿ ನೀರಾವರಿ ಆಯ್ತು ಅಂದ್ರೂ ಕೂಡ ರೈತರು ಸಾಕಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಮತ್ತು ನಷ್ಟವನ್ನ ಎದುರಿಸಬೇಕಾಗುತ್ತೆ. ಬಿಕಾಸ್ ನಿಮಗೊಂದು ಗೊತ್ತಿರಬೇಕು, ನಮ್ಮ ಮಾರ್ಕೆಟ್ ಡೈನಾಮಿಕ್ಸ್ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಉತ್ಪನ್ನದ ಬೆಲೆ ನಿರ್ಧರಿತವಾಗುವುದು ಅದರ ಬೇಡಿಕೆ ಎಷ್ಟಿದೆ ಮತ್ತು ಪೂರೈಕೆ ಎಷ್ಟಿದೆ, ಸಪ್ಲೈ ಎಷ್ಟಿದೆ ಮತ್ತು ಡಿಮ್ಯಾಂಡ್ ಎಷ್ಟಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡಿ, ಯಾವಾಗ ಸಪ್ಲೈ ಜಾಸ್ತಿ ಆಗುತ್ತೆ ಅವಾಗ ಆಬ್ವಿಯಸ್ಲಿ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಡಿಮ್ಯಾಂಡ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಒಂದು ಪ್ರೈಸ್ ಡ್ರಾಪ್ ಆಗುತ್ತೆ, ಬೆಲೆ ಇಳಿಕೆ ಆಗುತ್ತೆ. ಸೊ ಇವಾಗ ಏನಾಗ್ತಿದೆ, ನೀರಾವರಿ ಪ್ರಾಜೆಕ್ಟ್ಗಳು ನಡೀತಿರೋ ಕಾರಣದಿಂದ ಸಪ್ಲೈ ಜಾಸ್ತಿ ಆಗುತ್ತೆ, ಅವುಗಳ ಒಂದು ಉತ್ಪಾದನೆ ಜಾಸ್ತಿ ಆಗುತ್ತೆ, ಮಾರುಕಟ್ಟೆಗೆ ಹೆಚ್ಚಿನ ಒಂದು ಉತ್ಪನ್ನ ಹರಿದು ಬರುತ್ತೆ. ಇದರಿಂದ ಬೇಡಿಕೆ ಕುಸಿತವಾಗುತ್ತೆ ಮತ್ತು ಬೆಲೆಯಲ್ಲಿ ಭಾರಿ ಇಳಿಕೆ ಉಂಟಾಗುತ್ತೆ. ಸೊ ಇದನ್ನ ತಪ್ಪಿಸುವಂತಹ ಉದ್ದೇಶದಿಂದ ಒಂದು ಬಹಳ ದಿಟ್ಟವಾದಂತಹ ಕ್ರಮವನ್ನ ಕೆ ಚಂದ್ರಶೇಖರ್ ರಾವ್ ಅವರು ಕೈಗೊಂಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಅವರು ಒಂದು ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇಡೀ ತೆಲಂಗಾಣ ರಾಜ್ಯವನ್ನ ಬೇರೆ ಬೇರೆ ಕ್ಲಸ್ಟರ್ಗಳಾಗಿ ವಿಂಗಡಣೆ ಮಾಡ್ತಾರೆ. ಕ್ಲಸ್ಟರ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಗ್ರೂಪ್ಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಅಂಡ್ ಒಂದು ಗುಂಪಿಗೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಬೆಳೆಯನ್ನ ಕೊಡ್ತಾರೆ, ಒಂದು ಪರ್ಟಿಕ್ಯುಲರ್ ಕ್ರಾಪ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕ್ಲಸ್ಟರ್ ಎ ಅಂತ ಇಟ್ಕೊಳ್ಳಿ, ಅಲ್ಲಿ ಕೇವಲ ಅಕ್ಕಿಯನ್ನ ಬೆಳಿಬೇಕು, ಭತ್ತವನ್ನ ಬೆಳಿಬೇಕು. ಅದೇ ರೀತಿ ಕ್ಲಸ್ಟರ್ ಬಿ ಅಲ್ಲಿ ಕೇವಲ ಕಬ್ಬನ್ನ ಬೆಳಿಬೇಕು. ಸೊ ಈ ರೀತಿ ಒಂದು ರೂಲ್ಸ್ ಅನ್ನ ಮಾಡಲಾಗುತ್ತೆ. ಸೊ ಅಲ್ಲಿ ಯಾರಾದ್ರೂ ಈ ಒಂದು ಸರ್ಕಾರ ಹೇಳಿರ್ತಕ್ಕಂತಹ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಅಲ್ಲಿನ ಸರ್ಕಾರ ಜಾರಿಗೊಳಿಸಿರ್ತಕ್ಕಂತಹ ರೈತ ಬಂಧು ಯೋಜನೆ ಅಡಿಯಲ್ಲಿ ಪ್ರತಿ ಎಕರೆಗೆ ಏನು 5,000 ರೂಪಾಯಿ ಹಣವನ್ನ ಮಂಜೂರು ಮಾಡ್ತಾ ಇದ್ರು, ಅದನ್ನ ಸ್ಥಗಿತಗೊಳಿಸಲಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನ
ಬೆಳೆಯುವುದು. ಸೊ ಕೇವಲ ಒಂದೇ ಬೆಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದ್ಬಿಟ್ಟು ಈ ಒಂದು ಬೆಲೆ ಕುಸಿತ ಆಗುವಂತಹ ಸಂದರ್ಭಗಳನ್ನು ತಪ್ಪಿಸುವ ಉದ್ದೇಶದಿಂದ ಒಂದು ವಿನೂತನವಾದಂತಹ ಯೋಜನೆಗೆ ತೆಲಂಗಾಣ ರಾಜ್ಯ ಸರ್ಕಾರ ಕೈ ಹಾಕಿದೆ. ಬಟ್ ಇದರಲ್ಲಿ ಹಲವಾರು ಪ್ರಾಬ್ಲಮ್ ಕೂಡ ಇದ್ದಾವೆ. ಬಿಕಾಸ್ ಇಷ್ಟು ದಿನ ಭತ್ತ ಬೆಳೀತಿದ್ದಂತಹ ಒಬ್ಬ ರೈತನಿಗೆ ನಾಳೆ ಬಂದ್ಬಿಟ್ಟು ನೀನು ಮೆಕ್ಕೆಜೋಳ ಬೆಳಿ ಅಂತ ಹೇಳಿದ್ರೆ ಅವನಿಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾನ ಇರೋದಿಲ್ಲ ಮತ್ತು ಸ್ವಲ್ಪ ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಗಳು ಉಂಟಾಗ್ತಾ ಹೋಗ್ತವೆ. ಸೊ ಅದನ್ನು ಕೂಡ ಸರ್ಕಾರ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಬೆಳೆ ಬೆಳೆಯೋದು ಕೂಡ ಸಾಕಷ್ಟು ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ಒಂದು ಬೆಳೆಯನ್ನ ಪರಂಪರಾಗತವಾಗಿ ಬೆಳ್ಕೊಂಡು ಬರ್ತಿರತಕ್ಕಂತಹ ರೈತನಿಗೆ ಬೇರೆ ಬೆಳೆಗೆ ಸ್ವಿಚ್ ಆಗುವಂತ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ಉತ್ತಮವಾದಂತಹ ಒಂದು ಕ್ರಮ ಅಂತಾನೆ ಹೇಳ್ಬೋದು. ಇದರಿಂದ ಎಲ್ಲಾ ಟೈಪ್ ಆಫ್ ಕ್ರಾಪ್ಸ್, ಎಲ್ಲಾ ರೀತಿಯಾದಂತಹ ಬೆಳೆಗಳನ್ನ ಬೆಳೆದ್ಬಿಟ್ಟು ಎಲ್ಲದಕ್ಕೂ ಕೂಡ ಒಂದು ನ್ಯಾಯಯುತವಾದಂತಹ ಒಂದು ಜಸ್ಟಿಫೈಯಬಲ್ ಪ್ರೈಸ್ ಅನ್ನ ಅವರು ಫಿಕ್ಸ್ ಮಾಡಬಹುದು. ಸೊ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮುಂದಿನ ಸುದ್ದಿ, ಕೋರ್ಟ್ ಟೆಲ್ಸ್ ವೋಲ್ಕ್ಸ್ವ್ಯಾಗನ್ ಟು ಬೈ ಬ್ಯಾಕ್ ಫಾಲ್ಟಿ ಕಾರ್ಸ್ ಇನ್ ಡೀಸೆಲ್ ಗೇಟ್ ರೂಲಿಂಗ್. ನೋಡಿ, ಡೀಸೆಲ್ ಗೇಟ್ ಅಂತ ಒಂದು ಹೆಸರು ನಿಮಗೆ ಕಾಣಿಸ್ತಾ ಇದೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ಮೊದಲನೇದಾಗಿ ಇಲ್ಲಿ ವೋಲ್ಕ್ಸ್ವ್ಯಾಗನ್ ಅಂತಕ್ಕಂತಹ ಒಂದು ವರ್ಡ್ ನೋಡ್ತಾ ಇದ್ದೀರಾ. ನಿಮಗೂ ಕೂಡ ಗೊತ್ತಿದೆ, ವೋಲ್ಕ್ಸ್ವ್ಯಾಗನ್ ಅಂತಕ್ಕಂತಹದ್ದು ಪ್ರಪಂಚದ ಸಾಕಷ್ಟು ಜನಪ್ರಿಯತೆಯನ್ನು ಹೊಂದಿರತಕ್ಕಂತಹ ಒಂದು ಕಾರು ತಯಾರಿಕಾ ಕಂಪನಿ, ಕಾರ್ ಮ್ಯಾನುಫ್ಯಾಕ್ಚರರ್, ಒಂದು ಆಟೋಮೊಬೈಲ್ ಕಂಪನಿ. ಇದು ಜರ್ಮನಿಯಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಸೊ ಬಹಳ ಹಿಂದೆನೇ ಇದರ ಒಂದು ಸಂಸ್ಥಾಪನೆಯನ್ನ ಜರ್ಮನಿ ದೇಶದಲ್ಲಿ ಮಾಡಲಾಯಿತು. ವೋಲ್ಕ್ಸ್ವ್ಯಾಗನ್ ಅಂದ್ರೆ ಏನು? ಇದರ ಅರ್ಥ ಜರ್ಮನ್ ಭಾಷೆಯಲ್ಲಿ ವೋಲ್ಕ್ಸ್ವ್ಯಾಗನ್ ಅಂತ ಹೇಳಿದ್ರೆ ಜನರ ಕಾರು ಅಂತ ಅರ್ಥ ಆಗುತ್ತೆ, ಅಥವಾ ಪೀಪಲ್ಸ್ ಕಾರ್, ಜನರ ಕಾರು ವೋಲ್ಕ್ಸ್ವ್ಯಾಗನ್ ಅಂತ ಆಗುತ್ತೆ. ಬಟ್ 2015ನೇ ಇಸ್ವಿ ಅಷ್ಟೊತ್ತಲ್ಲಿ ಇದು 2015ರ ಸೆಪ್ಟೆಂಬರ್ನಲ್ಲಿ ಒಂದು ದೊಡ್ಡ ಕೇಸಲ್ಲಿ ಸಿಗಾಕೊಳ್ತು. ಆ ಕೇಸನ್ನು ನಾವು ಡೀಸೆಲ್ ಗೇಟ್ ಅಂತ ಕರಿತೀವಿ. ಏನಪ್ಪಾ ಅಂತ ಹೇಳಿದ್ರೆ ಅವರು ಯಾವ ರೀತಿಯಾದಂತಹ ಕೇಸಲ್ಲಿ ಸಿಲುಕೊಂಡ್ರು ಅಂತ ಹೇಳಿದ್ರೆ, ನೋಡಿ, ಪ್ರಪಂಚಾದ್ಯಂತ ಕಾರುಗಳು ಹೊರಸೂಸ್ತಕ್ಕಂತಹ ಒಂದು ಅನಿಲ ಏನು ಅವು ಎಮಿಷನ್ ಹೊರಗಡೆ ಬಿಡ್ತಾವೆ, ಅದರ ಮೇಲೆ ಒಂದಷ್ಟು ನಿರ್ಬಂಧ ಇದೆ. ಬಿಕಾಸ್ ಪರಿಸರ ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಕಾರುಗಳು ಇಂತಿಷ್ಟೇ ಪ್ರಮಾಣದ ಅನಿಲವನ್ನ ಹೊರಸೂಸಬೇಕು, ಇಂತಿಷ್ಟೇ ಪ್ರಮಾಣದ ಒಂದು ಮಾಲಿನ್ಯವನ್ನ ಮಾಡಬೇಕು ಅಂತ ಒಂದು ರೂಲ್ಸ್ ಇದೆ. ಬಟ್ ಆ ಒಂದು ರೂಲ್ಸಿನ ಕೆಳಗೆ ನುಸ್ಕೊಂಡು ಹೋಗುವಂತಹ ಉದ್ದೇಶದಿಂದ ವೋಲ್ಕ್ಸ್ವ್ಯಾಗನ್ ಒಂದು ತಂತ್ರಜ್ಞಾನವನ್ನ ಬಳಸ್ಬಿಟ್ಟಿತ್ತು. ಈ ತಂತ್ರಜ್ಞಾನವನ್ನ ಬಳಸುವ ಮೂಲಕ ಏನು ಅದರ ಎಮಿಷನ್ ಟೆಸ್ಟ್ ಅನ್ನ ಮಾಡ್ತಾರೆ, ಹೊಗೆ ತಪಾಸಣೆಯನ್ನ ಮಾಡ್ತಾರೆ. ಆ ತಪಾಸಣೆ ಮಾಡಿದಾಗ ಆ ಒಂದು ರಿಸಲ್ಟ್ ಬೇರೆ ರೀತಿಯಾಗಿ ಬರ್ತಾ ಇತ್ತು. ಇವು ಹೊರಗಡೆ ಬಿಡ್ತಕ್ಕಂತಹ ಒಂದು ಮಾಲಿನ್ಯದ ಪ್ರಮಾಣ ಜಾಸ್ತಿಯಾಗಿದ್ರೂ ಕೂಡ ಆ ಒಂದು ಪರೀಕ್ಷೆಯಲ್ಲಿ ಕಡಿಮೆ ತೋರಿಸ್ತಾ ಇತ್ತು. ಇದಕ್ಕೆ ಇವರೊಂದು ಟೆಕ್ನಾಲಜಿಯನ್ನು ಬಳಸಿದ್ರು. ಇದು ಪ್ರಪಂಚಾದ್ಯಂತ ಸಾಕಷ್ಟು ಆಕ್ರೋಶವನ್ನ ಕಾಸ್ ಮಾಡ್ತು. ಅಂಡ್ ಅಂದಿನಿಂದ ಇವತ್ತಿನವರೆಗೂ ಕೂಡ ಕೋಟ್ಯಂತರ ಬಿಲಿಯನ್ ಅಂದ್ರೆ ಸಾವಿರಾರು ಬಿಲಿಯನ್ ಅಷ್ಟು ಹಣವನ್ನ ವೋಲ್ಕ್ಸ್ವ್ಯಾಗನ್ ಕೊಟ್ಟಿದೆ. ಬಟ್ ನಿನ್ನೆ ನಡೆದಂತಹ ಕೇಸ್ ಏನು ಅಂತ ಹೇಳಿದ್ರೆ, ಜರ್ಮನಿಯ ಒಂದು ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಈ ಒಂದು ಕೇಸ್ ನಡೀತಾ ಇತ್ತು. ಈ ಕೇಸ್ನ ಪ್ರಕಾರ ವೋಲ್ಕ್ಸ್ವ್ಯಾಗನ್ ಏನು ಜನರಿಗೆ ಕಾರನ್ನ ಮಾರಾಟ ಮಾಡಿದೆ, ಆ ಕಾರ್ಗಳನ್ನ ಇಂದಿನ ಮಾರುಕಟ್ಟೆ ಬೆಲೆಗೆ ವಾಪಸ್ ಕೊಂಡ್ಕೊಳ್ಬೇಕು. ಬಿಕಾಸ್ ಆ ಒಂದು ಕಾರ್ಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಿಸುವುದಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವು ಅಲ್ಲಿನ ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ಮಿತಿಗಿಂತನೂ ಕೂಡ ಜಾಸ್ತಿ ಮಾಲಿನ್ಯವನ್ನ ಉಂಟು ಮಾಡುತ್ತಿದ್ದಾವೆ. ಸೊ ಹಾಗಾಗಿ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಆ ಒಂದು ಕಾರ್ಗಳನ್ನು ವಾಪಸ್ ಖರೀದಿಸಬೇಕು ಅಂತ ನಿನ್ನೆ ಒಂದು ಆರ್ಡರ್ ಅನ್ನ ಮಾಡಿದೆ. ಬಟ್ ಜನ ಏನಂತ ಕೇಳಿದ್ರು ಅಂದ್ರೆ, ನಾವು ಈ ಕಾರ್ಗಳನ್ನ ಕೊಂಡ್ಕೊಳ್ಳುವಾಗ ಎಷ್ಟು ಹಣವನ್ನ ಪಾವತಿ ಮಾಡಿದ್ವಿ ಅಷ್ಟೇ ಹಣವನ್ನ ವೋಲ್ಕ್ಸ್ವ್ಯಾಗನ್ ಕಂಪನಿ ನಮಗೆ ಪಾವತಿ ಮಾಡಬೇಕು ಅಂತ ಕೇಳಿದ್ರು. ಬಟ್ ಅದಕ್ಕೆ ಕೋರ್ಟ್ ನಿರಾಕರಣೆ ಮಾಡಿದ್ದು. ಅವ್ರು ಹೇಳ್ತಾ ಇರ್ತಕ್ಕಂತಹದ್ದು ಇವತ್ತಿನ ಮಾರುಕಟ್ಟೆ ದರ, ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ತಗೋಬೇಕು ಅಂತ ಹೇಳಿ. ಇದು ಕೂಡ ಜಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 2015ರಲ್ಲಿ ಯಾವ ರೀತಿಯಾದಂತಹ ಒಂದು ಕೇಸ್ ನಡೀತು, ಪ್ರಪಂಚದ ಜನಪ್ರಿಯ ಕಾರು ಕಂಪನಿ ಆಗಿದ್ರು ಕೂಡ ಇಂತಹ ಒಂದು ಚೀಪ್ ಗಿಮಿಕ್ಸ್ಗೆ ಈ ಒಂದು ಕಂಪನಿ ಕೈ ಹಾಕಿರೋದ್ರ ಬಗ್ಗೆ ಕೂಡ ನಮಗೆ ಗೊತ್ತಾಗಬೇಕಾಗುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಂಡು ಬರ್ತಾ ಇದ್ದಾವೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತು ಪ್ರೀಮಿಯರ್ ಚಾಟ್ ನಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಾ ಹೋಗಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗವಹಿಸ್ತೀನಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಭಾರತ ಹವಾಮಾನ ಇಲಾಖೆಯ 7 ಸೇವೆಗಳನ್ನ ಯಾವ ಆಪ್ ನಲ್ಲಿ ಪ್ರಾರಂಭಿಸಿದೆ? ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಭಾರತೀಯ ಹವಾಮಾನ ಇಲಾಖೆ ಅಂತ ಹೇಳಿದ್ರೆ ನಾನು ಹಿಂದೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀನಿ. IMD, ಇಂಡಿಯಾ ಮಿಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಯ ಹವಾಮಾನ ಇಲಾಖೆ. ಸೊ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಸುಮಾರು 7 ಸೇವೆಗಳನ್ನ ಒಂದು ಆಪ್ ನಲ್ಲಿ ಪ್ರಾರಂಭ ಮಾಡಲಾಗಿದೆ. ಸೊ ಈ ಆಪ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದಂತಹ ಉತ್ತರ ನೋಡ್ತಾ ಇದ್ದೀರಾ. ಆಪ್ಷನ್ ಎ, ಉಮಂಗ್. ನೋಡಿ, ಉಮಂಗ್ ಅನ್ನೋದು ಇತ್ತೀಚೆಗೆ ಏನು ಇದನ್ನ ಜಾರಿಗೊಳಿಸಿಲ್ಲ. ಇದನ್ನ 2017ನೇ ಇಸ್ವಿಯಲ್ಲಿನೇ ಭಾರತದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಒಂದು ಸಚಿವಾಲಯ
ಈ ಒಂದು ಉಮಂಗ್ ಆಪ್ ಅನ್ನ 2017ನೇ ಇಸ್ವಿಯಲ್ಲಿನೇ ಜಾರಿಗೊಳಿಸಿತ್ತು. ಉಮಂಗ್ ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ. ಉಮಂಗ್ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಯುನೈಟೆಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ನೋಡಿ, ನ್ಯೂ ಏಜ್ ಗವರ್ನೆನ್ಸ್ ಅಂದ್ರೆ ಡಿಜಿಟಲ್ ಆಗಿ ಜನಕ್ಕೆ ಈ ಒಂದು ಸರ್ಕಾರದ ಸೇವೆಗಳು ದೊರಕಬೇಕು ಅನ್ನೋ ಉದ್ದೇಶದಿಂದ ಜಾರಿಗೆ ತಂದಿದ್ರು. ಸಾವಿರಾರು ಸರ್ಕಾರಿ ಯೋಜನೆಗಳು, ನೂರಾರು ಸರ್ಕಾರಿ ಯೋಜನೆಗಳು ಈಗ ಕೇವಲ ಜನರ ಬೆರಳ ತುದಿಯಲ್ಲೇ ಲಭ್ಯವಾಗುತ್ತೆ. ಇದನ್ನ ಲಭ್ಯ ಮಾಡಿರತಕ್ಕಂತಹದ್ದು ಇದೇ ಉಮಂಗ್ ಅಪ್ಲಿಕೇಶನ್, ಯುನೈಟೆಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಸೊ ಅದನ್ನ ಉಮಂಗ್ ಅಂತ ಕರಿತೀವಿ. ಹಾಗಾಗಿ ಇವಾಗ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಆ ಒಂದು ಸೇವೆಗಳ ಪಟ್ಟಿ ಏನಿತ್ತು, ನೂರಾರು ಸೇವೆಗಳು, ಅದಕ್ಕೆ ಹೊಸ ಸೇರ್ಪಡೆಯಾಗಿ ಭಾರತೀಯ ಹವಾಮಾನ ಇಲಾಖೆಯ 7 ಸೇವೆಗಳನ್ನ ಕೂಡ ಹಾಕಿದ್ದಾರೆ. ಸೊ ಹವಾಮಾನ ಮುನ್ಸೂಚನೆಗಳನ್ನ ನೀವು ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಉಮಂಗ್ ಆಪ್ ಅನ್ನ ಬಳಸ್ಬಿಟ್ಟು ನೋಡಬಹುದಾಗುತ್ತೆ. ಕೂಡ ಬಹಳ ಇಂಪಾರ್ಟೆಂಟ್. ಪ್ರಸಕ್ತವಾಗಿ ಈ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಸಚಿವಾಲಯದ ಮಂತ್ರಿ ಯಾರು, ಸಚಿವರು ಯಾರು ಅಂತ ಹೇಳಿದ್ರೆ ರವಿಶಂಕರ್ ಪ್ರಸಾದ್ ಅವರು. ಇದು ಕೂಡ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಪ್ರಚಲಿತ ವಿದ್ಯಮಾನ. ಅಂಡ್ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಸೇನೆಯಲ್ಲಿ ಲಿಂಗ ಸಮಾನತೆ ಪ್ರತಿಪಾದಿಸುವವರಿಗೆ ವಿಶ್ವಸಂಸ್ಥೆ ನೀಡುವ ವಾರ್ಷಿಕ ಪ್ರಶಸ್ತಿಗೆ ಭಾರತೀಯ ಸೇನಾ ಅಧಿಕಾರಿ ಡ್ಯಾಶ್ ರವರು ಆಯ್ಕೆಯಾಗಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಇದು ಯುನೈಟೆಡ್ ನೇಷನ್ಸ್ ಅವರು UN ಜೆಂಡರ್ ಅಡ್ವೊಕೇಟ್ ಅಥವಾ ಏನು ಲಿಂಗ ಸಮಾನತೆ ಪ್ರತಿಪಾದನೆ ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ಅವಾರ್ಡ್ ಅನ್ನು ನೀಡುತ್ತೆ. ಅದರ ಹೆಸರು UN ಜೆಂಡರ್ ಅಡ್ವೊಕೇಟ್ ಅನ್ನುವಂತಹ ಒಂದು ಪ್ರಶಸ್ತಿ. ಇದಕ್ಕೆ ಇತ್ತೀಚೆಗಷ್ಟೇ ಭಾರತೀಯ ಸೇನಾಧಿಕಾರಿ ಒಬ್ಬರು ಭಾಜನರಾಗಿದ್ದಾರೆ. ಅವರು ಯಾರು ಅಂತ ಕೇಳ್ತಿದ್ದಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಮೇಜರ್ ಸುಮನ್ ಗವಾನಿ. ಮೇಜರ್ ಸುಮನ್ ಗವಾನಿ ಅವರು ಇತ್ತೀಚೆಗಷ್ಟೇ ಇದಕ್ಕೆ ಭಾಜನರಾಗಿದ್ದಾರೆ. ಬಹಳ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಅಂದ್ರೆ, ಇದುವರೆಗೂ ಕೂಡ ಯಾವುದೇ ಒಬ್ಬ ಭಾರತೀಯ ವ್ಯಕ್ತಿಗೆ ಈ UN ಜೆಂಡರ್ ಅಡ್ವೊಕೇಟ್ ಅನ್ನುವಂತಹ ಪ್ರಶಸ್ತಿ ಸಿಕ್ಕಿಲ್ಲ. ಈ ಪ್ರಶಸ್ತಿಯನ್ನು ಪಡೆದಂತಹ ಪ್ರಥಮ ಭಾರತೀಯ ಯಾರು ಅಂತ ಹೇಳಿದ್ರೆ ಮೇಜರ್ ಸುಮನ್ ಗವಾನಿ ಅವರು. ಇವರು ಸೇನಾಪಡೆಯ ಮಹಿಳಾ ಅಧಿಕಾರಿ. ಇವರು ದಕ್ಷಿಣ ಸುಡಾನ್, ಸೌತ್ ಸುಡಾನ್ನಲ್ಲಿ ಭಾರತೀಯ ಶಾಂತಿ ಪಾಲನಾ ಪಡೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಬಿಕಾಸ್ ಭಾರತ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ವಿಶ್ವಸಂಸ್ಥೆ ಅಡಿಯಲ್ಲಿ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಕಳಿಸಿದೆ. ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳಿದ್ರೆ ಶಾಂತಿ ಪಾಲನಾ ಪಡೆ. ಆ ಒಂದು ಪಡೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರತಕ್ಕಂತಹ ಅಧಿಕಾರಿ ಮೇಜರ್ ಸುಮನ್ ಗವಾನಿ ಅವರು ಇದಕ್ಕೆ ಪಾತ್ರರಾಗಿದ್ದಾರೆ. ಖಂಡಿತವಾಗಿ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಮೂರನೇ ಪ್ರಶ್ನೆ ನೋಡೋಣ. ICICI ಬ್ಯಾಂಕ್ ಹಿರಿಯ ನಾಗರಿಕರಿಗಾಗಿ ಬ್ಯಾಂಕ್ ಗೋಲ್ಡನ್ ಇಯರ್ FD ಅನ್ನುವಂತಹ ವಿಶೇಷ ಸ್ಥಿರ ಠೇವಣಿ ಯೋಜನೆಯನ್ನ ಪರಿಚಯಿಸಿದೆ. ICICI ಬ್ಯಾಂಕ್ನ MD ಮತ್ತು CEO ಯಾರು? ನೋಡಿ, ಪ್ರಶ್ನೆಗಳನ್ನ ಇದೇ ರೀತಿಯಾಗಿ ಕೇಳ್ತಾ ಹೋಗ್ತಾರೆ. ನೋಡಿ, ಅವರು ಸುಮ್ಮನೆ ICICI ಬ್ಯಾಂಕ್ನ MD ಮತ್ತೆ CEO ಬಗ್ಗೆ ಕೇಳ್ತಾ ಇಲ್ಲ. ಪ್ರಸಕ್ತವಾಗಿ ICICI ಬ್ಯಾಂಕ್ ಸುದ್ದಿಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಅವರು ಗೋಲ್ಡನ್ ಇಯರ್ FD ಅನ್ನುವಂತಹ ಒಂದು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಸ್ಥಿರ ಠೇವಣಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಸೊ ಹಾಗಾಗಿ ಆ ಒಂದು ಬ್ಯಾಂಕ್ನ ಮುಖ್ಯಸ್ಥರ ಬಗ್ಗೆ ಕೇಳ್ತಾ ಇದ್ದಾರೆ. ಇದೇ ಒಂದು ಪ್ಯಾಟರ್ನ್ ನಲ್ಲಿ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ. ಇದಕ್ಕೆ ಮುಂಚೆ ನಾವು ಈ ಗೋಲ್ಡನ್ ಇಯರ್ FD ಬಗ್ಗೆ ತಿಳ್ಕೊಳ್ಳೋಣ. ನಾನು ಕೂಡ ಹಿಂದೆ ಇದನ್ನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ನೋಡಿ, ಇವತ್ತು ಕೂಡ ಹಿರಿಯ ನಾಗರಿಕರೇನಿದ್ದಾರೆ, ಸೀನಿಯರ್ ಸಿಟಿಸನ್ಸ್, ಅವರಿಗೆ ಪ್ರತಿಯೊಂದು ಬ್ಯಾಂಕ್ ಕೂಡ ಸುಮಾರು 50 ಮೂಲಾಂಶ 50 ಬೇಸಿಸ್ ಪಾಯಿಂಟ್ಸ್ ಅಷ್ಟು ಹೆಚ್ಚಿನ ಬಡ್ಡಿಯನ್ನ ಕೊಡುತ್ತೆ. ಅಂದ್ರೆ ಅವರು ಹಣವನ್ನ ಠೇವಣಿ ಇಟ್ಟರೆ ಆ ಹಣದ ಮೇಲೆ 50 ಮೂಲಾಂಶ 50 ಬೇಸಿಸ್ ಪಾಯಿಂಟ್ಸ್ ಅಥವಾ 0.5% ಅಷ್ಟು 0.5% ಅಷ್ಟು ಹೆಚ್ಚಿನ ಬಡ್ಡಿಯನ್ನ ಕೊಡ್ತಾರೆ. ಬಟ್ ಇದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಈ ICICI ಬ್ಯಾಂಕ್ 80 ಬೇಸಿಸ್ ಪಾಯಿಂಟ್ಸ್ ಅಷ್ಟು ಅವರಿಗೆ ಒಂದು ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ ಅಥವಾ 0.8% ಅನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಹಾಗಾಗಿ ICICI ಬ್ಯಾಂಕ್ ಸುದ್ದಿಯಲ್ಲಿದೆ. ಸೊ ಇದರ ಪ್ರಸಕ್ತ MD ಮತ್ತು CEO ಯಾರು ಅಂತ ಕೇಳ್ತಿದ್ದಾರೆ. ನಾನು ಕೂಡ ಹಿಂದಿನ ಕ್ಲಾಸಲ್ಲಿ ಅವರ ಹೆಸರನ್ನ ಮೆನ್ಷನ್ ಮಾಡಿದ್ದೇನೆ. ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಸಂದೀಪ್ ಬಕ್ಷಿ. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಇದೇ ICICI ಬ್ಯಾಂಕ್ನ ಮಾಜಿ ಮುಖ್ಯಸ್ಥೆಯಾಗಿದ್ದಂತಹ ಚಂದಾ ಕೊಚ್ಚಾರ್ ಅವರು ಈಗ ಪ್ರಸಕ್ತವಾಗಿ ನ್ಯಾಯಾಲಯದ ಒಂದು ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ಒಂದು ವಂಚನೆ ಪ್ರಕರಣದಲ್ಲಿ. ಅದರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡೋಣ. ರಾಜ್ಯದಲ್ಲಿ MSME ವಲಯವನ್ನ ಬೆಂಬಲಿಸಲು ಆಂಧ್ರ ಸರ್ಕಾರವು ಡ್ಯಾಶ್ ಕಾರ್ಯಕ್ರಮವನ್ನ ಪ್ರಾರಂಭಿಸಿದೆ. ನೋಡಿ, 2-3 ಟೈಪಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬಹುದು. ಸೊ ಇವರು ಕೇಳಿರ್ತಕ್ಕಂತಹದ್ದು ಆ ಯೋಜನೆಯ ಹೆಸರನ್ನ ಕೇಳಿದ್ದಾರೆ. ಕೆಲವೊಂದ್ಸರಿ ಯೋಜನೆಯ ಹೆಸರನ್ನ ಕೊಟ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರ ಯಾವುದು ಅಂತ ಕೂಡ ಕೇಳ್ತಾರೆ. ಇದನ್ನು ನಾವು ಇತ್ತೀಚೆಗಷ್ಟೇ ಡಿಸ್ಕಸ್ ಕೂಡ ಮಾಡಿದ್ದೇವೆ. ಆಂಧ್ರ ಪ್ರದೇಶದಲ್ಲಿ ಈ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಥವಾ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಉತ್ತೇಜನ ಕೊಡುವಂತಹ ಉದ್ದೇಶದಿಂದ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಆ ಯೋಜನೆ ಹೆಸರು ನೋಡ್ತಾ ಇದ್ದೀರಾ, ಆಪ್ಷನ್ ಬಿ, ರೀಸ್ಟಾರ್ಟ್ ಅಂತ ಅನ್ನುವಂತಹ ಯೋಜನೆಯನ್ನ ಅಲ್ಲಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರು ಚಾಲನೆ ಕೊಟ್ಟಿದ್ದಾರೆ. ಸುಮಾರು 1100 ಕೋಟಿ ರೂಪಾಯಿಗಳ ಒಂದು ಯೋಜನೆ ಇದು. ಇದರಲ್ಲಿ ಈ ಚಿಕ್ಕ ಪುಟ್ಟ ಉದ್ದಿಮೆಗಳಿಗೆ ಉತ್ತೇಜನವನ್ನು ಕೊಡಲಾಗುತ್ತೆ. ರೀಸ್ಟಾರ್ಟ್. 5ನೇ ಪ್ರಶ್ನೆ ನೋಡೋಣ. ಭಾರತೀಯ ನೌಕಾಪಡೆಯು ಉಸಿರಾಡಲು ಅನುಕೂಲಕರವಾಗಿರುವ PPE ಕಿಟ್ ಅನ್ನ ತಯಾರಿಸಿದೆ. ಅದರ ಹೆಸರೇನು? ನೋಡಿ, ಇದ್ರ ಬಗ್ಗೆ ಕೂಡ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಕಂಫರ್ಟಬಲ್, ಆರಾಮದಾಯಕವಾಗಿರತಕ್ಕಂತಹ ಒಂದು ಮಾಸ್ಕ್ ಇದು.
ಸೊ ಆರಾಮದಾಯಕವಾಗಿರ್ತಕ್ಕಂತಹ ಮಾಸ್ಕ್ ಅನ್ನು ನಮ್ಮ ಬೆಂಗಳೂರು ಮೂಲದ ಸಂಸ್ಥೆ ಒಂದು ತಯಾರು ಮಾಡಿತ್ತು. ಬಟ್ ಇವತ್ತು ಕೇಳ್ತಿರ್ತಕ್ಕಂತಹ ಪ್ರಶ್ನೆ ಭಾರತೀಯ ನೌಕಾಪಡೆ ತಯಾರು ಮಾಡಿರುವಂತಹ ಒಂದು ಮಾಸ್ಕ್ನ ಬಗ್ಗೆ. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿನ್ನೆ ನಾವು ಡಿಸ್ಕಸ್ ಮಾಡಿರೋ ಮಾಸ್ಕೇ ಬೇರೆ, ಬಟ್ ಇವ್ರು ಕೇಳ್ತಾ ಇರತಕ್ಕಂತಹ ಮಾಸ್ಕೇ ಬೇರೆ. ಇದರ ಹೆಸರೇನಂತ ಕೇಳಿದ್ದಾರೆ, ಬಹಳ ಸಿಂಪಲ್ ಆನ್ಸರ್ ಆಪ್ಷನ್ ಎ, ನವರಕ್ಷಕ್. ನವರಕ್ಷಕ್ ಅಂತಕ್ಕಂತಹ ಒಂದು ಮಾಸ್ಕ್ ಅನ್ನ ನಮ್ಮ ಭಾರತೀಯ ವಾಯುಪಡೆ ಇದನ್ನ ಒಂದು ನಿರ್ಮಾಣ ಮಾಡಿದೆ. ಮುಂಬೈನಲ್ಲಿ ಇರ್ತಕ್ಕಂತಹ ಇನ್ಸ್ಟಿಟ್ಯೂಟ್ ಆಫ್ ನ್ಯಾವಲ್ ಮೆಡಿಸಿನ್, ಬಹಳ ಇಂಪಾರ್ಟೆಂಟ್, ಇನ್ಸ್ಟಿಟ್ಯೂಟ್ ಆಫ್ ನ್ಯಾವಲ್ ಮೆಡಿಸಿನ್ ಮುಂಬೈ, ಅಲ್ಲಿನ ತಂತ್ರಜ್ಞರು, ಅಲ್ಲಿನ ತಜ್ಞರು ಈ ಒಂದು ಹೊಸ ರೀತಿಯಾದಂತಹ ಮಾಸ್ಕ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಉಸಿರಾಡುವುದಕ್ಕೆ ಅನುಕೂಲಕರವಾಗಿರುತ್ತೆ. ಇದರ ಹೆಸರು ನೀವು ಇಲ್ಲಿ ನೋಡ್ತಾ ಇರೋ ರೀತಿ ನವರಕ್ಷಕ್ ಅಂತ ಆಗಿದೆ. ನೋಟ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. 6ನೇ ಪ್ರಶ್ನೆ ಹೇಳುತ್ತೆ, ಕ್ರೀಡೆಗಳಿಗೆ ಉದ್ಯಮದ ಸ್ಥಾನಮಾನವನ್ನ ನೀಡಿದ ಮೊದಲ ರಾಜ್ಯ ಯಾವುದು? ನೋಡಿ, ಇದಂತೂ ಬಹಳ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಘೋಷಣೆ. ಇದುವರೆಗೂ ಭಾರತದ ಯಾವುದೇ ರಾಜ್ಯ ಕೂಡ ಇಂತಹ ಒಂದು ಘೋಷಣೆಯನ್ನ ಮಾಡಿರಲಿಲ್ಲ. ಬಟ್ ನಮ್ಮ ಈಶಾನ್ಯ ಭಾರತದ ಚಿಕ್ಕ ರಾಜ್ಯವಾಗಿರ್ತಕ್ಕಂತಹ ಮಿಜೋರಾಂ ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಿದೆ. ಇದೇನಪ್ಪಾ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಏನಿದೆ, ಕ್ರೀಡೆಗಳೇನಿದ್ದಾವೆ ಅವುಗಳಿಗೆ ಉದ್ಯಮದ ಸ್ಥಾನಮಾನವನ್ನ ಅಂದ್ರೆ ಇಂಡಸ್ಟ್ರಿಯಲ್ ಸ್ಟೇಟಸ್ ಅನ್ನ ಕೊಟ್ಟಂತಹ ದೇಶದ ಮೊದಲ ರಾಜ್ಯ ಮಿಜೋರಾಂ. ಬಹಳ ಇಂಪಾರ್ಟೆಂಟ್. ಮಿಜೋರಾಂನಲ್ಲಿ ಕ್ರೀಡೆಗೆ ಸಾಕಷ್ಟು ಉತ್ತೇಜನ ಇದೆ. ಸ್ಪೆಷಲಿ ಫುಟ್ಬಾಲ್ ಕ್ರೀಡೆ ಅಲ್ಲಿ ಬಹಳ ಜನಪ್ರಿಯವಾಗಿದೆ. ಅಲ್ಲಿನ ಕ್ರೀಡಾಪಟುಗಳನ್ನು ಉತ್ತೇಜಿಸುವಂತಹ ಉದ್ದೇಶದಿಂದ ಅಲ್ಲಿನ ರಾಜ್ಯ ಸರ್ಕಾರ ಕ್ರೀಡೆಗೆ ಒಂದು ಉದ್ಯಮ ಅಥವಾ ಇಂಡಸ್ಟ್ರಿಯ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ. ಮಿಜೋರಾಂನ ಹಲವಾರು ಕ್ರೀಡಾಪಟುಗಳನ್ನ ಹೆಸರು ಹೇಳ್ಬೋದು. ಜೆ ಲಾಲ್ಪೆಕುವಾ ಅಂತಕ್ಕಂತಹ ಖ್ಯಾತ ಭಾರತೀಯ ಫುಟ್ಬಾಲ್ ಆಟಗಾರ ಕೂಡ ಇದೇ ಮಿಜೋರಾಂ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಅಲ್ಲಿನ ರಾಜಧಾನಿ ಐಜ್ವಾಲ್, ಅಲ್ಲಿನ ಮುಖ್ಯಮಂತ್ರಿ ಜೋರಾಂ ತಂಗಾ ಮತ್ತು ಅಲ್ಲಿನ ಪ್ರಸಕ್ತ ರಾಜ್ಯಪಾಲ ಕುಮ್ಮನಂ ರಾಜಶೇಖರನ್, ಇವರು ಕೇರಳ ಮೂಲದವರು. ಇಷ್ಟು ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಅಲ್ಲಿನ ಮುಖ್ಯಮಂತ್ರಿ ಜೋರಾಂ ತಂಗಾ ಅವರು ಮಿಜೋ ನ್ಯಾಷನಲ್ ಫ್ರಂಟ್ MNF ಮಿಜೋ ನ್ಯಾಷನಲ್ ಫ್ರಂಟ್ ಪಕ್ಷದ ಮುಖಂಡರಾಗಿದ್ದಾರೆ. ಅದೇ ರೀತಿ 7ನೇ ಪ್ರಶ್ನೆ ನೋಡೋಣ. ಯಾವ ದೇಶದ ವಿಮಾನ ಮಧ್ಯ ಹಾರಾಟವನ್ನ ನಾಶ ಮಾಡಲು ಮೊದಲ ಘನ ಸ್ಥಿತಿಯ ಲೇಸರ್ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ? ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇತ್ತೀಚೆಗಷ್ಟೇ ಎಲ್ಲಾ ಕಡೆ ನ್ಯೂಸ್ ಅಲ್ಲಿ ನೋಡ್ತಿದ್ದೀರಾ, ಒಂದು ಲೇಸರ್ ವೆಪನ್ ಅನ್ನ ಒಂದು ದೇಶ ತಯಾರು ಮಾಡಿತು. ಅದರಿಂದ ಆಕಾಶದಲ್ಲಿ ಹಾರಿ ಬರ್ತಿರ್ತಕ್ಕಂತಹ ಶತ್ರು ದೇಶದ ವಿಮಾನಗಳಿರಬಹುದು ಅಥವಾ ಕ್ಷಿಪಣಿಗಳಿರಬಹುದು, ಅವುಗಳನ್ನ ಬಹಳ ಸುಲಭವಾಗಿ ಲೇಸರ್ ಕಿರಣಗಳನ್ನ ಬಿಟ್ಬಿಟ್ಟು ಹೊಡೆದೊಳಿಸಬಹುದು. ಇಂತಹ ಒಂದು ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿರ್ತಕ್ಕಂತಹ ದೇಶ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅಮೆರಿಕ ದೇಶ ಈ ಒಂದು ಸಾಧನೆಯನ್ನ ಮಾಡಿದೆ. ಅಮೆರಿಕದ ನೌಕಾಪಡೆ ಏನಿದೆ, ಅಮೆರಿಕನ್ ನೇವಿ, ಈ ಒಂದು ಪರೀಕ್ಷೆಯನ್ನ ಇತ್ತೀಚೆಗಷ್ಟೇ ಯಶಸ್ವಿಯಾಗಿ ಕಾರ್ಯಗತಗೊಳಿಸಿತು. ಸೊ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಮುಂದಿನ ಪ್ರಶ್ನೆ ಕೇಳಿದ್ದೆ, ಇತ್ತೀಚೆಗೆ ಬಲ್ಬೀರ್ ಸಿಂಗ್ ರವರು ನಿಧನರಾದರು. ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ರು? ನಾನು ಕೇವಲ ಒಂದು 10 ಮಿನಿಟ್ಸ್ ಮುಂಚೆ ಇವರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದೆ. ಭಾರತೀಯ ಹಾಕಿಯ ದಂತಕತೆ, ಮೇಜರ್ ಧ್ಯಾನ್ ಚಂದ್ರ ನಂತರ ಹಾಕಿ ಮಾಂತ್ರಿಕ ಅಂತಾನೆ ಗುರುತಿಸಿಕೊಂಡಿದ್ದಂತಹವರು. ಸತತ 3 ಬಾರಿ ಹ್ಯಾಟ್ರಿಕ್ ಒಲಿಂಪಿಕ್ ಗೋಲ್ಡ್ ಮೆಡಲ್ನ ಗೆದ್ದಂತಹವರು ಬಲ್ಬೀರ್ ಸಿಂಗ್ ಸೀನಿಯರ್. ಇವರು ಹಾಕಿ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು. ಖಂಡಿತವಾಗಿ ಪ್ರಶ್ನೆ ಕೇಳ್ತಾರೆ ಇವ್ರ ಬಗ್ಗೆ. ಸೊ ಸರಿಯಾದಂತಹ ಉತ್ತರ, ಬಹಳ ಸುಲಭ ಉತ್ತರ ಆಪ್ಷನ್ ಬಿ, ಹಾಕಿ. ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. 9ನೇ ಪ್ರಶ್ನೆ ನೋಡೋಣ. ವರ್ಲ್ಡ್ ಸ್ಟೀಲ್ 2020 ವರದಿ ಪ್ರಕಾರ ಭಾರತದ ಕಚ್ಚಾ ಉಕ್ಕಿನ ಉತ್ಪಾದನೆ ಏಪ್ರಿಲ್ ತಿಂಗಳಿನಲ್ಲಿ ಡ್ಯಾಶ್ಗೆ ಇಳಿದಿದೆ. ನಮಗೆ ಗೊತ್ತಿರೋ ರೀತಿ ಪ್ರತಿಯೊಂದು ಕೈಗಾರಿಕಾ ವಲಯ ಕೂಡ ಕುಸಿತವನ್ನ ಕಂಡಿದೆ. ಬಿಕಾಸ್ ಲಾಕ್ಡೌನ್ನ ಟೈಮಲ್ಲಿ ಡಿಮ್ಯಾಂಡ್ ಇರಲಿಲ್ಲ, ಬೇಡಿಕೆ ಇರಲಿಲ್ಲ. ಸೊ ಉತ್ಪಾದನೆ ಕೂಡ ಸ್ಥಗಿತವಾಯಿತು. ಜೊತೆಗೆ ಕೆಲಸಗಾರರು ಸಿಗ್ತಾ ಇರಲಿಲ್ಲ. ಕಚ್ಚಾ ಉತ್ಪನ್ನಗಳು ಏನು ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಅವುಗಳು ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ದೇಶದ ಪ್ರತಿಯೊಂದು ವಲಯವೂ ಕೂಡ ನಷ್ಟವನ್ನ ಅನುಭವಿಸ್ತು. ಸೊ ಇಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಕ್ಕಂತಹದ್ದು ಕಚ್ಚಾ ಉಕ್ಕಿನ ಉತ್ಪಾದನಾ ಪ್ರಮಾಣ ಎಷ್ಟು ಕಮ್ಮಿಯಾಗಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. 65.2% ಅಂದ್ರೆ 3.13 ಮೆಟ್ರಿಕ್ ಟನ್ನಷ್ಟು ಉಕ್ಕಿನ ಉತ್ಪಾದನೆ ಕಮ್ಮಿಯಾಗಿದೆ. ಸೊ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗುತ್ತೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಅಂಡ್ ನಾವು ಸ್ಟೀಲ್ ಬಗ್ಗೆ ಮಾತಾಡುತ್ತಿರೋ ಕಾರಣದಿಂದ ಇತ್ತೀಚೆಗಷ್ಟೇ ಮಾತಾಡಿದ್ವಿ ದಿಲೀಪ್ ಊಮನ್ ಅವರು. ದಿಲೀಪ್ ಊಮನ್ ಅಂತಕ್ಕಂತಹ ವ್ಯಕ್ತಿ ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ನ ಮುಖ್ಯಸ್ಥರಾಗಿ ಇತ್ತೀಚೆಗಷ್ಟೇ ಆಯ್ಕೆಯಾದರು. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್. ಇದನ್ನು ಕೂಡ ನೀವೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ದಿಲೀಪ್ ಊಮನ್ ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ ಅಥವಾ ಭಾರತೀಯ ಉಕ್ಕು ಸಂಘಟನೆಯ ಹೊಸ ಮುಖ್ಯಸ್ಥರಾಗಿದ್ದಾರೆ. ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.